ಈಗ ತಾನೇ ಮಾದೇವ ಸಿನಿಮಾ ನೋಡಿ ಆಚೆ ಬಂದಿದ್ದೀನಿ. ಭಾವನೆಗಳು ಹೇಗಿದೆ ಅಂದ್ರೆ ಮಾತಾಡೋದು ಸ್ವಲ್ಪ ಕಷ್ಟವಾಗಿದೆ, ಎಮೋಷನ್ಸ್ ಆಗಿದೆ ಸಿನಿಮಾ ಅಲ್ಲಿ. ಸಿನಿಮಾ ಬಗ್ಗೆ ಮಾತಾಡ್ತಿದ್ದಂಗೆ ಮೊದಲು ನೆನಪಾಗೋದು ವಿನೋದ್ ಅವರ ಪರ್ಫಾರ್ಮೆನ್ಸ್, ಆಮೇಲೆ ಸೋನಲ್ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಇಷ್ಟು ವರ್ಷಗಳ ಕಾಲ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಐ ಥಿಂಕ್ ದಿಸ್ ಅವ್ರ ಕೆರಿಯರ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಆಗುತ್ತೆ. ಆಕ್ಷನ್ ಅದ್ಭುತವಾಗಿದೆ, ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಮೋಷನ್ಸ್ ನ ಬಹಳ ಸೂಕ್ಷ್ಮತೆಯಿಂದ ತೋರಿಸಿದ್ದಾರೆ. ನಾವು ಬೆಳೆಯೋ ಪರಿಸರ ನಮ್ಮ ವ್ಯಕ್ತಿತ್ವನ ಹೇಗೆ ಬದಲಾಯಿಸುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ರೂ ಖಂಡಿತವಾಗ್ಲೂ ಮನಸ್ಸಿಗೆ ತುಂಬಾ ನಾಟುತ್ತೆ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮಹಾದೇವ ಹೆಸರೇ ಹೇಳೋ ಹಾಗೆ ಎಲ್ಲ ಗುಣಗಳನ್ನು ಇರುವಂಥ ನಾಯಕ, ಒಬ್ಬ ನಾಯಕ ನಟನ ಒಳಗಡೆ ಇರುವಂಥ ದೇವರ ಗುಣಗಳು ಅಂತ ಹೇಳ್ತೀವಲ್ಲ. ನಾವು ಮಹಾದೇವನಲ್ಲಿ ಅಂದರೆ ಶಿವನಲ್ಲಿ ಆದಿಯನ್ನು ನೋಡ್ತೀವಿ, ಕೆಟ್ಟದನ್ನ ಸಂಹಾರವನ್ನು ನೋಡ್ತೀವಿ. ನಾವು ಅವೆರಡೂ ಮುಖಗಳನ್ನು ಒಬ್ಬ ನಟ ಅದನ್ನ ಹೆಗಲ ಮೇಲೆ ಹಾಕ್ಕೊಂಡು ಕ್ಯಾರಿ ಮಾಡೋದಿದೆಯಲ್ಲ ಇಡೀ ಸಿನಿಮಾ. ನಿಜಕ್ಕೂ ಇದು ಅಲ್ಲಿ ಬಂದ ತಕ್ಷಣ ಮಾಡಿದ್ರೆ ಮಾತ್ರ ಸಾಧ್ಯ. ಇದ್ರ ಹಿಂದೆ ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಅನ್ನೋವಂಥದ್ದು ನನಗೆ ಒಬ್ಬ ನಟನಾಗಿ ನನಗೆ ಇಡೀ ಫ್ರೇಮಲ್ಲಿ ಗೊತ್ತಾಗಿದ್ದೇನು ಅಂತಂತಂದರೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಕೆಲಸ ಮಾಡಿದ್ದಾರೆ. ನನಗೆ ವಿನೋದ್ ಅವರ ವಿಚಾರವಾಗಿ ನಾನು ಅದೇ ಹೇಳ್ತಾ ಇದ್ದೆ ನಾನು ಅವ್ರಿಗೆ, ಸರ್ ನಿಮ್ಮ ತಂದೆಯವ್ರನ್ನ ನೋಡೋದಂಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ನಮಗೆ ಪ್ರಭಾಕರ್ ಸರ್ ಅವ್ರನ್ನ ನೋಡಿದ ನೆನಪು. ಯಾಕಂತಂದರೆ ಅದೊಂದು ದೊಡ್ಡ ಜವಾಬ್ದಾರಿ. ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂಥ ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಇನ್ನೆಷ್ಟು ಪೀಳಿಗೆ ಬಂದ್ರೂ ಕೂಡ ನಾವು ಅದನ್ನು ಟೆಕ್ಸ್ಟ್ ಬುಕ್ ಆಗಿ ಅವರು ಮಾಡಿದಂಥ ಸಾಧನೆಯನ್ನು ನೋಡುವಂಥದ್ದು. ಅಂಥವ್ರ ಮಗನಾಗಿ ಈ ಥರದೊಂದು ಪಾತ್ರ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ, ಎಲ್ಲ ಭಾರ ಅದು, ಜವಾಬ್ದಾರಿಯ ಭಾರ ಅದು. ಆ ಜವಾಬ್ದಾರಿ ಭಾರವನ್ನು ಎಷ್ಟು ಸಮರ್ಪಕವಾಗಿ ಆ ತೋಳುಗಳು ತೊಗೊಂಡಿದೆ ಅಂತಂದರೆ ಅದರಿಂದ ಅವ್ರು ಕೆಲಸ ಮಾಡಿರುವಂಥದ್ದು ರೀತಿ ಇಲ್ಲಿ ಹೆಸರಿಸ್ತಾ ಹೋದರೆ ತುಂಬ ಒಂದಿಷ್ಟು ಕಲಾವಿದರುಗಳು. ಸೋನಾಲ್ ಅವರು ಒಂದು ಹಳ್ಳಿ ಹುಡುಗಿಯಾಗಿ ಆ ಮುಗ್ಧ ಭಾವನೆಯನ್ನು ಇಡೀ ಫ್ರೇಮನ್ನು ಇಡೀ ಫಸ್ಟಿಂದ ಲಾಸ್ಟ್ ತನಕ ಅದನ್ನು ಫಾಲೋ ಮಾಡ್ಕೊಂಡು ಬರುವಂಥದ್ದಾಗಿರ್ಬೋದು. ಅವರಿಬ್ಬರ ಜೋಡಿ, ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ. ನನಗೆ ಸರ್ಪ್ರೈಸ್ ಪ್ಯಾಕೇಜ್ ಈ ಸಿನಿಮಾದಲ್ಲಿ ನಟನೆ ಅಂತ ಬಂದಾಗ ಶ್ರುತಿ ಅವ್ರದ್ದು. ನಾವು ಶ್ರುತಿ ಅವರ ಏನೇನೋ ಪಾತ್ರಗಳನ್ನ ನೋಡಿದ್ದೀನಿ. ಯಾಕಂತಂದರೆ ಅವರು ನೂರಾರು ಚಿತ್ರಗಳನ್ನ ಮಾಡಿದಂಥವ್ರು. ಅವರೂ ಕೂಡ ಅಂದರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಇನ್ನೊಂದು ಶ್ರುತಿ ಅವ್ರನ್ನ ತೋರಿಸುವಂಥ ಪ್ರಯತ್ನ ಈ ಸಿನಿಮಾದಲ್ಲಿ. ಕಿಟ್ಟಿ ಅವರು ಇರ್ತಾರೆ, ಅದ್ಭುತವಾದಂಥ ಒಂದು ತಾರಾಬಳಗ. ಟೆಕ್ನಿಷಿಯನ್ಸ್ ಅಂತ ಬಂದಾಗ ನವೀನ್ ಅವರು ಇಡೀ ಸಿನಿಮಾವನ್ನು ಒಂದು ಟ್ರಾವೆಲನ್ನು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕೇಶವ್ ಅವರು ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ. ಪ್ರತ್ಯುಧನ್ ಅಂತ ಅನ್ನೋವಂಥವ್ರು ಇನ್ನೊಂದು ಹೀರೋ ಈ ಸಿನಿಮಾಗೆ. ಈ ಸಿನಿಮಾದ ಮ್ಯೂಸಿಕ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಇಡೀ ಸಿನಿಮಾನ ಹಿಂಗೆ ಎಲಿವೇಟ್ ಮಾಡಿದೆ ಮ್ಯೂಸಿಕ್ಕು. ನಾಳೆ ರಿಲೀಸ್ ಆಗ್ತಾ ಇರೋವಂಥ ಈ ಸಿನಿಮಾ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಟೇಕ್ ಅವೇ ಅಂತೀವಲ್ಲ, ಒಂದಿಷ್ಟು ಭಾವನೆಗಳನ್ನು ತಗೊಂಡು ಹೋಗುವಂಥ ಒಂದು ಟ್ರಾವೆಲ್ ಈ ಸಿನಿಮಾ ಮಾಡಿಸುತ್ತೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಿನಿಮಾ ಇವತ್ತು ಕನ್ನಡದಲ್ಲಿ ಬಂದಿದೆ ಅಂತ ಅನ್ನೋವಂಥದ್ದು ತಪ್ಪಿಲ್ಲ. ನಾಳೆ ರಿಲೀಸ್ ಆಗ್ತಾ ಇರುವಂಥ ಮಹಾದೇವ ಸಿನಿಮಾಗೆ ಭಾಳ 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 ಒಳ್ಳೆಯದಾಗಲಿ. ಅಂದರೆ ನಿಮ್ಮೆಲ್ಲರ ಪ್ರೀತಿಗೆ ಅರ್ಹವಾಗಿರುವಂಥ ಒಂದು ಸಿನಿಮಾ ಬಂದಿದೆ. ಮತ್ತೊಮ್ಮೆ ಭಾಳ ಖುಷಿ ಆಗುತ್ತೆ ಒಬ್ಬ ನಟನಾಗಿ, ಒಬ್ಬ ಕನ್ನಡಿಗನಿಗೆ ಈ ಥರದೊಂದು ಸಿನಿಮಾ ಬರ್ತಾ ಇರುವಂಥದ್ದು. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಮಹಾದೇವ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾಂಕಾ ತಿರ್ಮೇಶ್. ಈಗ ತಾನೇ ಮಹಾದೇವ ಮೂವಿ ನೋಡಿದೆ. ತುಂಬ ಚೆನ್ನಾಗಿತ್ತು. ವಿನೋದ್ ಪ್ರಭಾಕರ್ ಸರ್ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದು ನನಗೆ ಒಂಥರ ಏನಂತಾರೆ ನಟ ಭಯಂಕರವಾಗಿತ್ತು. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇವನ್ ಆ್ಯಕ್ಟ್ರೆಸ್ ಸೋನಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರುತಿ ಅಮ್ಮನಂತೂ ನೋಡೋಕ್ಕೆ ಈ ಥರ ಡಿಫ್ರೆಂಟ್ ಆಗಿತ್ತು. ಪ್ರತಿಯೊಬ್ಬರು ಅವರವರ ಪರ್ಫಾರ್ಮೆನ್ಸ್ನ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಕನ್ನಡ ಸಿನಿಮಾ ನೀವು ಬಂದು ಇದನ್ನ ಥಿಯೇಟ್ರಲ್ಲೇ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಒಂದು ಅತ್ಯುತ್ತಮವಾದ ಸಿನಿಮಾ ಮಹಾದೇವ ನೋಡಿದ್ವಿ. ಈ ಒಂದು ಸಿನಿಮಾ ತುಂಬಾನೇ ದಿವಸ ಮಾತಾಡಲ್ಪಡುತ್ತೆ, ಚರ್ಚೆ ಆಗುತ್ತೆ. ಕಾರಣ ಹಲವಾರು. ಇದರಲ್ಲಿ ಇರ್ತಕ್ಕಂಥ ಕಥೆ ಆಗ್ಲಿ, ಆ ಕಥೆಯನ್ನ ಓದಿಸಿರೋ ಆರ್ಟಿಸ್ಟ್ ಆಗ್ಲಿ, ಅಂಡ್ ಆ ಒಂದು ಮ್ಯೂಸಿಕ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಬೇಸಿಕಲಿ ದ ವೇ ದ ಸ್ಟೋರಿ ಇಸ್ ಟೋಲ್ಡ್. ಅಂಡ್ ಅದನ್ನ ಪುಲ್ ಆಫ್ ಮಾಡೋ ಒಬ್ಬೊಬ್ಬ ಆರ್ಟಿಸ್ಟ್ ಅಂದ್ರೆ ಟು ಬಿಗಿನ್ ವಿತ್ ನಮ್ಮ ಯಂಗ್ ಟೈಗರ್ ಸೂಪರ್. ನನಗೆ
ವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನೆನಪಾಯ್ತು. ಅಷ್ಟು ಡೆಡಿಕೇಟ್ ಮಾಡಿದ್ದಾರೆ, ಅಷ್ಟು ಪಾತ್ರದಲ್ಲಿ ಬರ್ಕಾಯಿ ಪ್ರವೇಶ ಮಾಡಿದ್ದಾರೆ. ಅಂಡ್ ಸೋನಲ್ ಡಾರ್ಲಿಂಗ್ ಆಫ್ ಕೋರ್ಸ್ ತುಂಬಾನೇ ಉದ್ದ ಕಾಣಿಸ್ತಾರೆ, ಅಷ್ಟೇ ಒಳ್ಳೆ ಅಭಿನಯ. ಅಂಡ್ ಪ್ರತಿಯೊಂದು ಒಂದೊಂದು 15-20 ನಿಮಿಷಕ್ಕೆ ಒಂದೊಂದ್ಸಲಿ ಸ್ಕ್ರೀನ್ ಮೇಲೆ ಒಂದು ವಾವ್ ಫ್ಯಾಕ್ಟರ್ ಬರ್ತಾ ಹೋಗುತ್ತೆ. ಬೀಟ್ ನಮ್ಮ ಕಿಟಪ್ಪ ಅವ್ರ ಸರ್ಪ್ರೈಸ್ ಪ್ಯಾಕೇಜ್ ಅಂಡ್ ನಮ್ಮ ಮಾಲಶ್ರೀ ಮೇಡಮ್ ಕನ್ಸಿನ್ ಪರ್ಟಿಕ್ಯುಲರ್ಲಿ ಕರ್ಕೊಂಬಂದೆ, ದಯವಿಟ್ಟು ಬನ್ನಿ ಪ್ಲೀಸ್. ಇಷ್ಟು ನಾವೆಲ್ಲರೂ ಇವ್ರ ಫ್ಯಾನ್ ಇಷ್ಟು ವರ್ಷದಿಂದ, ಇಲ್ಲ ಅಂತಲ್ಲ. ಈ ಸಿನಿಮಾ ನೋಡಿ ಬೇರೆನೇ ಒಂದು ಮಜಲು, ಬೇರೆನೇ ಒಂದು ಆಯಾಮದಲ್ಲಿ ಇವ್ರು ನಿಮ್ಮನ್ನ ಆವರಿಸ್ಕೋತಾರೆ. ಸೀರಿಯಸ್ಲಿ ಅದ್ಭುತವಾದ ಕಲಾವಿದ ಅನ್ನೋದು ಗೊತ್ತಿತ್ತು, ಎಲ್ರಿಗೂ ಗೊತ್ತು. ಆದ್ರೆ ಇದರಲ್ಲಿ ನಿಮಗೆ ಬೇರೆನೇ ಒಂದು ಸೇರೆ ಕಾಣುತ್ತೆ. ಅಮೇಝಿಂಗ್. ಲವ್ ಯು ಸೋ ಮಚ್. ಅಂಡ್ ಏನಾಗುತ್ತೆ, ನಮ್ಮ ಸಿನಿಮಾಗಳಲ್ಲಿ ಈ ಥರದ ಅಂದರೆ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ವಿರಳ. ತಮಿಳಲ್ಲಿ ಮಲಯಾಳಂ ಅಂತ ಬಂದಾಗ ನೋಡ್ತೀವಿ, ಇದ್ರ ಬಗ್ಗೆ ಮಾತಾಡ್ತೀವಿ. ಈ ಥರ ಕಂಟೆಂಟ್ ಕಮರ್ಷಿಯಲ್ ಆಗಿ ಎಮೋಷನಲ್ ಕಂಟೆಂಟ್ ನಮ್ಮಲ್ಲಿ ಬರಲ್ಲ ಅಂತ ಮಾತಾಡ್ತೀವಿ. ಬಂದಾಗ ನಾವೆಲ್ಲ ನೋಡಿ ಜೊತೆ ನಿಂತು ಸಪೋರ್ಟ್ ಮಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಎಲ್ರಿಗೂ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಗ್ರೇಟ್ ವರ್ಕ್ ಅಗೇನ್ ದ ಹೋಲ್ ಟೀಮ್. ಬೆಸ್ಟ್ ವಿಶಸ್. ತುಂಬ ಒಳ್ಳೆಯದಾಗಿದೆ. ಬನ್ನಿ ಯಾಕೆ ಪ್ಲೀಸ್ ಬನ್ನಿ. ಹಾಯ್, ನಾಳೆ ಬೆಳಗ್ಗೆ ತುಂಬ ಒಳ್ಳೆ ಸಿನಿಮಾ ಮಹಾದೇವ. ನಾನು ವೆಯ್ಟ್ ಮಾಡ್ತಿದ್ದೆ. ಸಿನಿಮಾ ಕೆಲವು ಟೈಟ್ಲು ತುಂಬ ನೋಡಬೇಕು ಅನಿಸುತ್ತೆ. ಅದರಲ್ಲಿ ವಿಶೇಷವಾಗಿ ನಾನು ತುಂಬ ಪ್ರೀತಿಯಿಂದ ಹೇಳೋದಾದರೆ, ವಿನೋದ್ ಆ್ಯಸ್ ಇಟ್ ಈಸ್ ಯಾರೇನು ಮಾಡೋಕ್ಕಾಗಲ್ಲ. ಅದೊಂದು ಅವ್ರ ಫಾದರು, ಅವರು ವಿನೋದ್ ಒಂದು ಹೊಸ ಪ್ರಯತ್ನ ಆ್ಯಕ್ಟಿಂಗಲ್ಲಿ ಅದು ತುಂಬ ಫುಲ್ಫಿಲ್ ಆಗಿದೆ. ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೇಳಬೇಕು ಅಂದರೆ, ಒಂದು 3 ಹುಲಿಗಳಿದ್ದಾವೆ ಇದರಲ್ಲಿ. ಇದೊಂದು ಹುಲಿ ಹಾಗೆ ಈ 3 ಹೆಣ್ಣು ಹುಲಿಗಳ ಮಧ್ಯೆ ಇನ್ನೊಂದು ಗಂಡು ಹುಲಿ ಹೋರಾಡಿರೋದು ಒಂದು ವೆರಿ ಗುಡ್ ಬ್ಯೂಟಿಫುಲ್ ಟ್ಯಾಲೆಂಟ್ ಶೋ ಅಂತ ನಾವು ಹೇಳ್ಬೋದು. ಅದೆಲ್ಲ ಆನೆಸ್ಟ್ಲಿ ನಿಮ್ಗೆ ಕರೆಕ್ಟ್ ತುಂಬ ಇಷ್ಟ. ಆಫ್ಟರ್ ಲಾಂಗ್ ಟೈಮ್ ಮೇಡಮ್ ಗಿದಿಯೋದು ಖುಷಿ ಆಯಿತು ನನಗೆ. ಎಲ್ಲರೂ ಅಂದರೆ ಲೈಕ್ ಇವತ್ತಿನೆಲ್ಲ ಬೆಳವಣಿಗೆ ಮಧ್ಯೆ ಎಲ್ಲ ಕನ್ನಡಿಗರು ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಉಳಿಸ್ಕೊಡ್ಬೇಕು ಅಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅವ್ರು ಹೇಳ್ದಂಗೆ 3 ಟೈಗರ್ಸ್ 3 ಹುಲಿ. ಬಟ್ ಈ ಪಿಕ್ಚರಲ್ಲಿ, ಈ ಫಿಲಮ್, ನಾನು ಈ ಫಿಲಮಲ್ಲಿ ಐ ಹ್ಯಾವ್ ಡನ್ ಅ ಸ್ಪೆಷಲ್ ಅಪಿಯರೆನ್ಸ್, ಸ್ಪೆಷಲ್ ರೋಲ್ ಮಾಡ್ತಿರೋದು ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಸಬ್ಜೆಕ್ಟ್ ಅಷ್ಟೊಂದು ಚೆನ್ನಾಗಿದೆ. ನಿಜವಾಗ್ಲೂ ಹೆಣ್ಣಿನ ಶಕ್ತಿ ಆಗಿ ದ ಹೀರೋ ಸ್ಟೋಟ್. ಈ ಫಿಲಮ್ ಟೋಟಲಿ ಹೇಳಬೇಕು ಅಂದರೆ ಇಟ್ಸ್ ಎ ಹೀರೋ ಓರಿಯೆಂಟೆಡ್ ಫಿಲಮ್ ಥರನೇ ಅನಿಸ್ತು. ಬಟ್ ಈ ಹೀರೋ ಓರಿಯೆಂಟೆಡ್ಗೆ ಫುಲ್ ಪವರ್ ಕೊಟ್ಟಿರೋದು, ಫುಲ್ ಶಕ್ತಿ ಕೊಟ್ಟಿರೋದು ದ ಹೀರೋ. ಹ್ಯಾಟ್ಸ್ ಆಫ್ ಟು ವಿನೋದ್ ಅವ್ರ ಪರ್ಫಾರ್ಮೆನ್ಸು, ಆ ಫಿನಿಷಿಂಗಲ್ಲಿ ತುಂಬ ಕಷ್ಟವಾದ ಪರ್ಫಾರ್ಮೆನ್ಸ್. ಅದು ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದಿದೆಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್. ಡೈಲಾಗಲ್ಲಿ ಎಕ್ಸ್ಪ್ರೆಷನ್ ಕೊಟ್ಬಿಡ್ಬೋದು, ಬಟ್ ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಎಸ್ ಡನ್ ವೆರಿ. ಆಮೇಲೆ ಇದರಲ್ಲಿ ಮರಿದೇನೋ ಅಂಥ ಸೀನ್ಗಳಿದೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಪಕ್ಕಾ ಪ್ರತಿಯೊಬ್ಬ ಹೆಣ್ಣು ನೋಡೋ ಅಂಥ ಫಿಲಮ್ ಇದೆ. ಇವೊಂದು ಮಾದೇವ ಅಂತ ಇಟ್ಕೊಂಡ್ರು, ಬಿಕಾಸ್ ಒಂದು ಹೆಣ್ಣಿನ ಹಿಂದೆ ಒಂದು ಶಕ್ತಿ ಇದೆಲ್ಲ, ದಟ್ ಈಸ್ ಶಿವ, ದಟ್ ಈಸ್ ಮಾದೇವ, ದಟ್ ಈಸ್ ವಿನೋದ್. ದಟ್ ಈಸ್ ರಿಯಲಿ ಆಮ್ ಟೆಲಿಂಗ್. ಒಂದು ಒಳ್ಳೆದಕ್ಕಾಗಲಿ ಒಂದು ಕೆಟ್ಟದಕ್ಕಾಗಲಿ ಆ ಶಕ್ತಿ ಹೆಂಗೆ ಹೌ ದೇ ಯೂಸ್ ದ ಶಕ್ತಿ ಫಾರ್ ಅ ಬ್ಯಾಡ್ ವುಮೆನ್ ಆರ್ ಅ ಗುಡ್ ವುಮೆನ್ ಆರ್ ಅ ಪವರ್ಫುಲ್ ವುಮೆನ್. ಅದು ಹಿಂದೆ ನಿಂತ್ಕೊಂಡಿದ್ದು ವಿನೋದ್. ಆ್ಯಂಡ್ ದಟ್ ಈಸ್ ಶಕ್ತಿ. ಆ್ಯಂಡ್ ದಟ್ ಈಸ್ ಹ್ಯಾಟ್ಸ್ ಆಫ್ ಫಾರ್ ಡೈರೆಕ್ಟರ್ ನವೀನ್ ಅವರ ಆ ಕಾನ್ಸೆಪ್ಟ್, ಆ ಕಂಟೆಂಟ್ ಮಾಡಿದ್ರಲ್ಲ, ಆ ಫಿನಿಷಿಂಗಲ್ಲಿ ಕೂಡ ಒಂದು ಹೆಣ್ಣಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು ಪ್ರತಿಯೊಂದು ಮಗುವಿಂದ ಹಿಡಿದು ಓಲ್ಡ್ ಏಜಿಂದ ಹಿಡಿದು ಒಂದು ಹೆಣ್ಣಿಗೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಫಿಲಮು. ಆಮೇಲೆ ಇದರಲ್ಲಿ ಸೋ ಪ್ರಿಟಿ. ನಾನು ರೋಬೋಟ್ ಪಿಕ್ಚರ್ ನೋಡಿದೆ, ನಿಮ್ಮ ಜೋಡಿ ಇದರಲ್ಲಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಿಜವಾಗ್ಲೂ ಶಿ ಸೋ ಪ್ರಿಟಿ. ನಿಜವಾಗ್ಲೂ ಇವರಿಬ್ಬರು ಪರ್ಫಾರ್ಮೆನ್ಸ್ ಕೆಲವು ಕಡೆ ತುಂಬ ಎಷ್ಟು ಹಾರ್ಟ್ ಟಚ್ ಆಗುತ್ತೆ ಅಂದರೆ, ನಿಜವಾಗ್ಲೂ ಹೆಣ್ಣು ಒಂದು ಕಲ್ಲನ್ನು ಹೆಂಗೆ ಬೇಕಾದರೆ ಚೇಂಜ್ ಮಾಡ್ಬೋದು, ಕಲ್ಲನ್ನು ಕೂಡ ಕಲಿಸ್ಬಿಡ್ಬೋದು. ದಟ್ ಈಸ್ ಥಿಂಗ್. ಆ್ಯಂಡ್ ಅಷ್ಟೇ ಕಲ್ಲು ಕೂಡ ಹೆಣ್ಣುಗೋಸ್ಕರ ಹೆಂಗೆ ಬೇಕಾದರೆ he will turn it. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಆ್ಯಂಡ್ ಮೇಕಿಂಗ್ ಇಸ್ ವೆರಿ ಗುಡ್, ಡೈಲಾಗ್ಸ್ ಆರ್ ವೆರಿ ಗುಡ್. ಆ್ಯಕ್ಷನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಡಿಫ್ರೆಂಟ್ ಆಗಿದೆ ಆ್ಯಕ್ಷನು.
ಬಟ್ ನಿಜವಾಗ್ಲೂ ಈ ಆ್ಯಕ್ಷನಲ್ಲಿ ಒಂದು ಡಿಫ್ರೆಂಟ್ ಏನಂದರೆ ಆ್ಯಕ್ಷನು ಫೈಟ್ ಮಾಡಬೇಕು ಅಂತಿಲ್ಲ, ಅದರಲ್ಲಿ ಆ ಕೋಪ, ಆ ಪವರು, ಆಮೇಲೆ ಆ ಕೊನೆ ಇದೆಲ್ಲ ಯಾಕೆ ಓ ಮೈ ಗಾಡ್, ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಈ ಒಂದು ಪಿಕ್ಚರ್ಗೆ ಅಷ್ಟೊಂದು ಪವರ್ಲು ಶಕ್ತಿ ಕೊಟ್ಟಿರೋ ಒಂದು ರೋಲು ಇವರು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶ್ರುತಿ ಅವರು ಎಲ್ಲ ಪಿಕ್ಚರಲ್ಲಿ ನೀವು ನೋಡಿದ್ರ, ಈ ಪಿಕ್ಚರಲ್ಲಿ ನೋಡಿ ಪ್ರತಿಯೊಬ್ಬರು ಹೆಂಗೆ ಬರ್ತಾರೆ ಆಚೆ ಶ್ರುತಿ ಅವ್ರು ನೆನೆಸ್ಕೊಂಡು. ಆ ಥರ ಒಂದು ಕ್ಯಾರೆಕ್ಟ್ರು, ಆ ಥರ ಒಂದು ಪರ್ಫಾರ್ಮೆನ್ಸು, ಆ ಥರ ಒಂದು ರೋಲು. ಸೊ ಇದರಲ್ಲಿ ಈಗ ನೀವು ಹೆಂಗೆ ಆ್ಯಕ್ಷನ್ ಕ್ವೀನ್ ಆಗಿ ತಗೊಂಡಿದ್ರು, ಹೆಂಗೆ ಇವಳು ಒಂದು ಬ್ಯೂಟಿಫುಲ್ ಇದಾಗಿ ತಗೊಂಡಿದ್ರು, ಹೆಂಗೆ ಇವಳನ್ನ ಅಲುಮುಂಜಿ ಅಂತ ಹೇಳ್ತಾ ಇದ್ರು, ಫುಲ್ ಸೆಂಟಿಮೆಂಟ್ ಹೇಳ್ತಾ ಇದ್ರು. ಈ ಪಿಕ್ಚರ್ ನೋಡಿ, ಈ 3 ಜನಕ್ಕೂ ಶಕ್ತಿಯಾಗಿ ಇವ್ನು ನಿಂತ್ಕೊಂಡು ಹೆಂಗೆ ಫೈಟ್ ಮಾಡಿದ್ದಾನೆ, ಏನು ಮಾಡಿದ್ದಾನೆ ಅನ್ನೋದು ಇದು ನೋಡಲೇಬೇಕು ನೀವೆಲ್ಲ. ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಹೆಣ್ಣು ಐ ಆಮ್ ಟೆಲಿಂಗ್ ಯು, ಪ್ರತಿಯೊಂದು ಹೆಣ್ಣಿಗೆ ಹೊರಗೆ ಬಂದು ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ನೋಡಬೇಕು. ಎಸ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ತುಂಬ ಒಳ್ಳೆ ಸಿನಿಮಾ. ನಾನು ವಿನೋದ್ ಸಿನಿಮಾನೂ ಸಾಕಷ್ಟು ನೋಡಿದ್ದೀನಿ ಆ್ಯಂಡ್ ಸುನಾಲ್ ಸಿನಿಮಾನೂ ಸಾಕಷ್ಟು ಸಿನಿಮಾಗಳನ್ನ ನಾನು ನೋಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಅನಿಸಿದ್ದು ಅಂದರೆ ವಿನೋದ್ ಲವರ್ ಬಾಯ್ ಆಗಿ ಮಾಡಿರೋ ಸಿನಿಮಾ ನೋಡಿದ್ದೀನಿ, ಆ್ಯಕ್ಷನ್ ಆಗಿ ಮಾಡಿರೋಂಥ ಸಿನಿಮಾ ನೋಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಸಿನಿಮಾನೂ ಮೀರಿಸುವಂಥ ಒಂದು ಪರ್ಫಾರ್ಮೆನ್ಸು ತಿಂದಾಕ್ಬಿಟ್ಟಿದ್ದಾನೆ. ಸೊ ವರ್ಸಟೈಲ್ ಆ್ಯಕ್ಟರ್ ಅನ್ನೋದನ್ನು ಈ ಸಿನಿಮಾದಲ್ಲಿ 100% ಪ್ರೂವ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಈ ಸಿನಿಮಾ ನೋಡಿದ ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆದಂಥ ಪಾತ್ರಗಳು, ಏನೇ ಒಂದು ಪೆನ್ ಹಿಡಿದ್ರು ರೈಟರ್ಸು ಅದಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಪೆನ್ನಿಂಗಾಗಿ ವಿನೋದ್ ನಿಲ್ತಾನೆ ಅನ್ನೋದು ನನ್ನ ಒಂದು ಅಭಿಲಾಷೆ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡೋದು ಭಾಳಷ್ಟು ಕಷ್ಟ, ಅದನ್ನು ಭಾಳಷ್ಟು ಈಸಿಯಾಗಿ ಕಣ್ಣು ಕೂತ್ಕೊಳ್ತು ಅಂದರೆ ಅವ್ನ ಪರ್ಫಾರ್ಮೆನ್ಸ್ ಮೇಲೆ ಬೇರೆ ಕಡೆಯಲ್ಲಿ ಹೋಗೋದು ಡೈವರ್ಟ್ ಆಗೋದಕ್ಕೆ ಮನಸ್ಸೇ ಬರಲ್ಲ, ಆ ರೇಂಜಿಯಾಗಿ ಒಂದು ಸ್ಕ್ರೀನ್ನ ಆವರಿಸ್ಕೊಂಡಿದ್ದಾನೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಾನೊಂದು ಶೋನಲ್ಲಿ ಹೇಳಿದೆ, ಒಂದು ರಾವಣಾಸುರನ ರೂಪದಲ್ಲಿ ಕಾಣುವಂಥ ಒಂದು ಶ್ರೀರಾಮಚಂದ್ರ ಅಂತ. ಸೊ ಅದನ್ನು ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾನೆ. ಯಾಕಂದರೆ ಅವ್ನು ಗೆಟಪ್ ಎಲ್ಲ ನೋಡ್ತಾ ಅಂದರೆ ರಾನೆಸ್ಸು ಒಂದು ರಾವಣಾಸುರನ ಥರ ಕಾಣಿಸ್ತಾನೆ. ಬಟ್ ಅವ್ನ ಫ್ಯಾಮ್ಲಿನ ಕೇರ್ ಮಾಡೋದಿರ್ಬೋದು, ಅವ್ನ ಫ್ಯಾಮ್ಲಿನ ಪ್ರೀತಿಸೋದಿರ್ಬೋದು, ಅವ್ರ ಸ್ನೇಹಿತರಿಗೆ ಅವ್ನು ಸಪೋರ್ಟ್ ಮಾಡೋದಿರ್ಬೋದು, ಎಲ್ಲನೂ ಒಬ್ಬ ಶ್ರೀರಾಮಚಂದ್ರ ಅವನಲ್ಲಿದ್ದಾನೆ. ಸೊ ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ವಿಶ್ ಯು ಆಲ್ ದ ವೆರಿ, ಗಾಡ್ ಬ್ಲೆಸ್ ಯು, ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಅಗೈನ್ ನನ್ನ ಫ್ಯಾಮ್ಲಿಗೆ ಇಂಟ್ರಾಗಿರುವಂಥ ನನ್ನ ತಂಗಿ ಸುನಾಲ್, ಅವಳು ಮಾಡಿರೋಂಥ ಎಲ್ಲ ಸಿನಿಮಾಗಳು ಸಹ ನಾನು ನೋಡಿದ್ದೀನಿ. ಅವಳು ಎಷ್ಟು ಮುದ್ದಾಗಿದ್ದಾಳೆ, ಅಷ್ಟೇ ನ್ಯಾಚುರಲ್ಲಾಗಿ ಅಷ್ಟು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಳೆ. ಬಟ್ ಈ ಸಿನಿಮಾದಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ. ಅಷ್ಟು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಸಿಕ್ಕಿದೆ. ಒಂದು ಲವರ್ ಮಾಡೋವಂಥ ಒಂದು ಲವ್ ಮಾಡೋವಂಥ ಒಂದು ಹುಡುಗಿ ಆಗಿರ್ಬೋದು, ಮತ್ತು ಗೃಹಿಣಿ ಆಗಿರ್ಬೋದು, ತುಂಬ ವರ್ಸಟೈಲ್ ಆಗಿ ಇಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದೆ ಚಿನ್ನ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ಇಬ್ಬರದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಕೂತ್ಕೊಂಡು ನೋಡ್ತಾ ಇರೋರು ಪರ್ಫಾರ್ಮೆನ್ಸ್ ಬಿಟ್ಟು ಬೇರೆ ಇನ್ನೇನು ಕೇಳಲ್ಲ, ಅಲ್ಲೇ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ಆ ರೇಂಜಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಎಕ್ಸ್ಟ್ರಾಡಿನರಿಯಾಗಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೇಶವ್ ದೇವಸುಂದರ್ ಅವರಿಗೆ ಒಳ್ಳೆಯದಾಗಲಿ ಸರ್. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಆ್ಯಂಡ್ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಗಳು ಸಹ ತುಂಬ ಚೆನ್ನಾಗಿ ಡೈರೆಕ್ಟರ್ ಬಳಸ್ಕೊಂಡಿದ್ದಾರೆ. ಇಲ್ಲಿ ನಿರ್ದೇಶಕರು ಎಲ್ಲ ಇದ್ದೀರಾ, ಕಂಗ್ರ್ಯಾಚುಲೇಷನ್. ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ. ಅದರಲ್ಲಿ ಇಡೀ ಸಿನಿಮಾದಲ್ಲಿ ಗೇಮ್ ಚೇಂಜರ್ ನಮ್ಮ ಅಕ್ಕ ಶ್ರುತಿ ಅಕ್ಕ. ಸೀರಿಯಸ್ಲಿ ಅದು ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಗೊತ್ತಿಲ್ಲದ್ರೆ ವಿಷಲ್ ಬಂದಿದೆ. ಅದು ಇವ್ರು ಬಂದರು ಅಂತಲ್ಲ, ಗೊತ್ತಿಲ್ಲದ್ರೆ ವಿಷಲ್ ಬಂದು ಎಂಟೈರ್ ಸಿನಿಮಾ ಥಿಯೇಟ್ರ್ ಫುಲ್ ವಿಷಲ್ ಹೊಡಿತಾ ಇದೆ. ಆ ರೇಂಜ್ಗೆ ಒಂದು ಗೇಮ್ ಚೇಂಜರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಎಕ್ಸ್ಟ್ರಾಡಿನರಿ. ಮೋಸ್ಟ್ಲಿ ನಿಮಗೆ ಬರುವಂಥ ಪರ್ಫಾರ್ಮೆನ್ಸ್ಗಳು ಇನ್ಮೇಲೆ ಹೀರೋಯಿನ್ನು ಅದು ಇದೆಲ್ಲ ಬೇರೆ 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 ಥರನೇ ಬರುತ್ತೆ. ಆ ರೀತಿಯಾಗಿ ತಿಂದಾಕ್ಬಿಟ್ಟಿದ್ದೀರ. ಇನ್ನೊಂದು ಮಾಲಾಶ್ರೀ ಮೇಡಮ್, ಸೊ ಅವರೊಂದು ಸ್ಕ್ರೀನ್ ಅಪಿಯರೆನ್ಸು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಗೆಳೆಯ ಕಿಟ್ಟಿ, ಅವನೊಂದು ಸರ್ಪ್ರೈಸಿಂಗ್ ಎಲ್ಲ ಎಲಿಮೆಂಟ್ಸ್ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಇಟ್ಕೊಂಡು ಅವ್ರನ್ನ ಯಾವ ರೀತಿ ಪೋರ್ಟ್ರೇಟ್ ಮಾಡಬೇಕು ಅದ್ಭುತವಾಗಿ ಪೋರ್ಟ್ರೇಟ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಿನಿಮಾಯಿಂದ ಆಚೆ ಬರ್ಬೇಕಾದ್ರೆ, ಕೆಲವು ಸಿನಿಮಾಯಿಂದ ಆಚೆ ಬರ್ಬೇಕಾದ್ರೆ ಈ ಮೀಡಿಯಾದಿರುತ್ತಲ್ಲ, ಇದನ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ರೆ ಸಾಕು ಅನಿಸ್ತಾ ಇರುತ್ತೆ. ಯಾಕೆಂದರೆ ಹೆಂಗೆ ಹೇಳೋದು ಚೆನ್ನಾಗಿದೆ ಅಂತ ಒಂದು ಮನಸ್ಸಲ್ಲಿ ಒಂಥರ ಬೇಜಾರಾಗ್ತಾರೆ. ದಯವಿಟ್ಟು ತಪ್ಪಿಳ್ಕೊಬೇಡಿ ಯಾರು ನಿಜ ಹೇಳ್ತಾ ಇದ್ದೀನಿ ಅಂತ. ಬಟ್ ಈ ಸಿನಿಮಾಗೆ ನಾನೇ ಅವಾಗಿಂದ ಕಾಯ್ತಾ ಇದ್ದೀನಿ, ಹೇಳಲೇಬೇಕು ಇದಕ್ಕೆ. ಯಾಕೆಂದರೆ ಕೆಲವು ರಿವ್ಯೂಗಳನ್ನ ಮನಸಾರ ಅಯ್ಯೋ ತುಂಬ ಚೆನ್ನಾಗಿದೆ, 100% ಇದಕ್ಕೆ ನಾನು ಹೊಗಳಲೇಬೇಕು, ಚೆನ್ನಾಗಿದೆ ಅಂತ ಹೇಳಲೇಬೇಕು, ಒಂದು ಮನಸ್ಸಲ್ಲಿ ಗಟ್ಟಿಗೆ ಅನ್ಸುತ್ತಲ್ಲ, ಆ ಥರದ್ದು ಒಂದು ಸಿನಿಮಾ ಮಹಾದೇವ ಅದ್ಭುತವಾಗಿದೆ. ಆ್ಯಂಡ್
ನಮ್ಮ ಮರಿ ಟೈಗರ್ ಸಿನಿಮಾ ನಾನು ಟೈಸನ್ ಒಂದು ನೋಡಿದೆ ಥಿಯೇಟ್ರಲ್ಲಿ, ಅದಾದಮೇಲೆ ಯಾವುದೂ ನೋಡಿರಲಿಲ್ಲ. ಬಟ್ ಇದನ್ನ ನೀನು ಎದೆ ತಟ್ಕೊಂಡು ಹೇಳ್ತೀನಿ, ತಮಿಳು ಮಲಯಾಳಮು ತೆಲುಗು ಅವರೆಲ್ಲ ಹುಡ್ಕೊಂಡು ಓಡ್ ಬರ್ತಾರೆ ಇದಕ್ಕೆ. ನಮ್ಮ ಮೂವಿಲಿ ಮಾಡಿ, ನಮ್ಮ ಭಾಷೆಯಲ್ಲಿ ಮಾಡಿ ಅಂತ ಈ ಸಿನಿಮಾ ನೋಡಿದ್ಮೇಲೆ ಅಷ್ಟು ಚೆನ್ನಾಗಿ ಮಾಡ್ಯಾರ ಅವರು. ಆ್ಯಂಡ್ ಕನ್ನಡಕ್ಕೆ ನಿಜವಾಗ್ಲೂ ದೊಡ್ಡ ಆಸ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಕನ್ನಡದಲ್ಲಿ ಈ ಥರ ಬರ್ತಿಲ್ಲ, ಯಾಕಂದರೆ ಕನ್ನಡದಲ್ಲಿ ಚೆನ್ನಾಗಿ ತೆಗೆದ್ರೆ ಸೇಮ್ ಮಲಯಾಳಂ ಥರ ಇದೆ ಅಲ್ಲ, ಸೇಮ್ ತಮಿಳ್ ಥರ ಇದೆ ಅಲ್ಲ ಅಂತ. ಇದು ಕನ್ನಡ ಮೂವಿ ಥರನೇ ಇದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ದಯವಿಟ್ಟು ನೋಡಿ. ಆ್ಯಂಡ್ ಫಸ್ಟ್ ಟೈಮ್ ಇದರಲ್ಲಿ ಇವ್ರದ್ದು ಏನು ಅಂತ, ಯೂಶಲಿ ಇವರಾಗಿರ್ಬೋದು, ನಮ್ಮ ಧ್ರುವ ಸರ್ ಆಗಿರ್ಬೋದು, ಇವರೆಲ್ಲ ಡೈಲಾಗಾಗೆ ಫೇಮಸ್. ಇಷ್ಟು ಅರ್ಧ ಕಿಲೋಮೀಟರ್ ಡೈಲಾಗ್ ಹೇಳ್ಬಿಡ್ತಾರೆ, ಅಷ್ಟೆಲ್ಲ ಒಂದು ಹೊಡೆಯೋದು. ನಾವು ಇದನ್ನು ಹೆಂಗೆ ಹೇಳೋದು ಇಷ್ಟು ಉದ್ದ ನೆನ್ಪಿಟ್ಕೊಂಡು ಅಂತ. ಈ ಸಿನಿಮಾದಲ್ಲಿ ಮನುಷ್ಯನ ಡೈಲಾಗೇ ಇಲ್ಲ, ಒಬ್ಬೊಬ್ಬ ಒಂದು 2-3 ಡೈಲಾಗು. ಇಡೀ ಸಿನಿಮಾ ಕಣ್ಣಲ್ಲೇ ತಿನ್ಕೋತಾರೆ ಅಂತಾರಲ್ಲ, ಆ ಥರ ಕಣ್ಣಲ್ಲೇ ತಿನ್ಕೊಂಬಿಡ್ಯಾರೆ. ಅದ್ಭುತವಾದ ನಟನೆ. ಇಂಡಿಯಲ್ಲಿ ನವೀನು, ಈ ಮನುಷ್ಯ ಎಲ್ಲಿದ್ದು ಇಷ್ಟು ದಿನ, ಅದ್ಭುತವಾದ ನಿರ್ದೇಶನ, ಅಂದರೆ ಹೊಸತನ ಇದೆ. ಆ್ಯಂಡ್ ಒಂದೊಂದು ಶಾರ್ಟ್ ಇಟ್ಟಿರೋ ವಿಧ ಆಗಿರಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಕ್ಯಾನ್ ಸಿ ಅ ಗ್ರೇಟ್ ಫ್ಯೂಚರ್. ಒಂದು ಕನ್ನಡ ನಮ್ಮ ಚಲನಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ನೀವು ಆಗಿರ್ಬೋದು. ಆ್ಯಂಡ್ ಈ ಸಿನಿಮಾದಲ್ಲಿ ಸೋನಲ್ ಲುಕ್ ಸೋ ಕ್ಯೂಟ್. ಯಾಕೆ ಇಷ್ಟು ಬೇಗ ಮದುವೆ ಆದ್ರಿ ಅಂತ ತುಂಬ ಜನ ಕೇಳ್ಬೋದೇನೋ, ಅಲ್ಲ ಕೇಳ್ಬೋದೇನೋ, ನಾನೇ ಕೇಳ್ಬಿಡ್ತಾ ಇದ್ದೀನೋ. ನನ್ನ ಹೆಂಡತಿ ಇದ್ದಾಳೆ, ಕೇಳ್ತಾ ಇಲ್ಲ. ಅದಕ್ಕೆ ಅದೇ ಹೆಂಡತಿ ಪಕ್ಕದಲ್ಲಿದ್ದಾಗ ನೀನು ಎಲ್ಲ ಕಡೆ ಬಂದುಬಿಟ್ಟು ನೀನು. ಬಟ್ ನಿಜವಾಗಿ ಬರೇ ಬಟ್ ಇಲ್ಲ, ನಿಜ ಶಿ ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ಭುತವಾದ ನಟನೆ ಅಫ್ಕೋರ್ಸ್. ಆ್ಯಂಡ್ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ವಿನೋದ್ ಅವರು ನನಗೆ ಎಷ್ಟು ಇಷ್ಟ ಆದರೂ ಬೇಜಾರು ಮಾಡ್ಕೋಬೇಡಿ, ಒಂದು ಮಟ್ಟಕ್ಕೆ ಜಾಸ್ತಿನೇ ಇಷ್ಟ ಆಗಿರೋದು ನಮ್ಮ ಟಾಮ್ ಕ್ರೂಸು. ನಾನು ಇವ್ರನ್ನ ಟಾಮ್ ಕ್ರೂಸ್ ಅಂತಲೇ ಕರೆಯೋದು. ಆ ಮನುಷ್ಯಂದು ಅಷ್ಟೇ, ಅದು ಎಷ್ಟು ದಿನ ಆದರೂ ಅದೇನು ಮಿಷನ್ ಇಂಪಾಸಿಬಲ್ 1, 2, 3, 30, 40 ಬಂದರೂ ಆ ಮನುಷ್ಯ ಒಬ್ಬರೇ ಇರ್ತಾರಲ್ಲ, ಆ ಥರ ಇವರು. ಏನ್ರಿ ಇವ್ರದ್ದು, ಯಪ್ಪ ದೇವ್ರೆ. ಇಡೀ ಸಿನಿಮಾಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಸಿನಿಮಾ ಕತೆ. ಇಲ್ಲ ಅದು ಹೇಳಲ್ಲ ಇವರೆಲ್ಲ ಇದ್ದಾರೆ, ಇಲ್ಲೊಂದು ಕತೆ ಹೇಳ್ಬಿಡ್ತಾ ಇದ್ದೆ. ಬಟ್ ನಿಜವಾಗ್ಲೂ ಏನು ನಟನೆ. ಇಷ್ಟು ದಿನ ನೀವೇನು ಅಳಮುಂಜಿ ಶ್ರುತಿ ಅಂತ ಇದ್ರಿ, ನಾವೇ ಶೋನಲ್ಲಿ ಆಡ್ಕೋತಾ ಇದ್ವಿ ಟಿವಿನಲ್ಲಿ, ಬರೀ ಅಳಿಸ್ತಾರೆ ಅಂತ. ಬಟ್ ನಮ್ಮ ಶೋಗಳ ಮುಖಾಂತರ ನಗಿಸ್ತಾರೆ ಅಂತ ಗೊತ್ತಿತ್ತು. ಇದನ್ನ ನೋಡಿದ್ರೆ ಏನು ಅಂತ ಹೇಳಿದ್ರೆ ಸಿನಿಮಾ ರಿವೀಲ್ ಆಗ್ಬಿಡುತ್ತೆ, ಹೇಳಕ್ಕಾಗ್ತಲ್ಲ, ಅಲ್ಲಿ ಕಚ್ಕೋತಾ ಇದ್ದೀನಿ. ಬಟ್ ದಯವಿಟ್ಟು ನಟನೆ ನೋಡಿ. ಇನ್ಮೇಲೆ ತುಂಬ ಜನ ದೊಡ್ಡ ನಟರಿಗೆ ಸ್ವಲ್ಪ ಕುತ್ತಿದೆ, ಯಾಕೆಂದರೆ ಎಲ್ಲ ಥರ ಕ್ಯಾರೆಕ್ಟರ್ಗೂ ಇವ್ರನ್ನೇ ಹಾಕತ್ತಾರೆ. ಇನ್ನೊಂದು ಸ್ವಲ್ಪ ಹೇಳಿದ್ರೆ ಕತೆ ಗೊತ್ತಾಗ್ಬಿಡುತ್ತೆ, ನಾನು ಹೇಳಲ್ಲ, ಸುಮ್ಮನಿರ್ತೀನಿ. ಬಟ್ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ನಿಮ್ಮ ನಟನೆಗೆ. ಏನೇ ಹೇಳಿ, ಎಷ್ಟು ಜನ ಹೊಸ ಹೀರೋಯಿನ್ ಬರಲಿ, ಯಾರೇ ಬರಲಿ, ಇವರು ಮಹಾಲಕ್ಷ್ಮಿ ಮೇಡಮ್ ಬಂದಾಗ ಎದ್ದು ನೆಜ್ಜಿ ವಿಸಿಲ್ ವಾರದ್ದು ಚಾಪಾಳೆ ಥೇಟಾಗೆ ಪಾಪ್ಕಾರ್ನ್ ಎಲ್ಲ ಹಿಂಗೆಲ್ಲ ಚೆಲ್ಲಿ ಮಜ್ಜಾ ಮಾಡ್ಬಿಡ ಅನ್ಸುತ್ತೆ, ಅಂಥ ಒಂದು ಸ್ಕ್ರೀನ್ ಸ್ಪೇಸ್ ಇದೆ. ಸೊ ಎಂಟೈರ್ ತಂಡಕ್ಕೆ ಹ್ಯಾಟ್ಸ್ ಆಫ್. ಆ್ಯಂಡ್ ಪ್ರೊಡ್ಯೂಸರ್ ಕೇಶವ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾಗೆ ಫಸ್ಟು ಓಕೆ ಅಂದಿದ್ದೀರಲ್ಲ, ಇಲ್ಲ ಒಂದು ಐಟಮ್ ಸಾಂಗ್ ಬೇಕು, ಒಂದು ಇದು ಬೇಕು, ಅದು ಬೇಕು, ಇಲ್ಲ ನಾನು ಪ್ರೊಡ್ಯೂಸ್ ಮಾಡಲ್ಲ ಅನ್ನೋರೇ ಜಾಸ್ತಿ ಇರ್ಬೋದೇನೋ ಗೊತ್ತಿಲ್ಲ. ಇನ್ನು ಜಾಸ್ತಿ ಮಾತಾಡಿದ್ರೆ ನನಗೆ ಅವಕಾಶ ಸಿಗಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಬಟ್ ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಕತೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಹ್ಯಾಟ್ಸ್ ಆಫ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, ನಾನು ಅವಾಗಿಂದ ಇವ್ರನ್ನ ತುಂಬ ಹೊಗಳ್ತಾ ಇದ್ದೀನಿ. ಕತೆಗೆ 2ನೇ ಹೀರೋ ಇವರೇ, ಅದ್ಭುತವಾಗಿ ಕೊಟ್ಟಿದ್ದಾರೆ. ಇನ್ನೆಲ್ಲ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಹೇಳೋದು ಒಂದೇ, ನನ್ನ ಹೆಂಡತಿ ಥರ ಎಲ್ಲರಿಗೂ ಹೆಂಡತಿ ಸಿಕ್ಕಲಿ, ಒಳ್ಳೇದಾಗಲಿ ಹೇಳಿದ್ದೀನಿ ಕಡೆ. ನಾನು ಈ ಫಿಲಮ್ನ ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಬ್ಬರು ಏನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ, ಈ ಫಿಲಮ್ಗೆ ಆ್ಯಕ್ಚುಲಿ 2 ಹೀರೋಸು. ಒಬ್ಬರು ನಮ್ಮ ವಿನೋದ್ ಸರ್ ಆಗಿದ್ರೆ, ನಮ್ಮ ಗಿರಿಯಕ್ಕ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನನ್ನ ಗಂಡ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಸೋನಲ್ ಅವರು ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅಲ್ಟಿಮೇಟ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳಾಗಿತ್ತು ಎಲ್ಲ ನವರಸಗಳನ್ನು, ಎಲ್ಲ ಭಾವನೆಗಳನ್ನು ಫೀಲ್ ಮಾಡಿ ಇಂಥ ಒಂದು ಅದ್ಭುತವಾದ ಸಿನಿಮಾ ನೋಡಿ ಭಾಳ ದಿನಗಳಾಗಿತ್ತು. ಬೇರೆ ಭಾಷೆಗಳಲ್ಲೆಲ್ಲ ಏನೇನೋ ಒಂದು ವಿಭಿನ್ನವಾದ ಸ್ಟೋರಿ ಬರ್ತಾ ಇದೆ, ಏನೋ ಒಂದು ವಿಭಿನ್ನವಾದ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಯಾಕೆ ಕನ್ನಡದಲ್ಲಿ ಬರೀ ಮಚ್ಚು ಲಾಂಗು ಅಥವಾ ಒಂದು ಲವ್ ಸ್ಟೋರಿ, ಬೇರೆ ಹೊಸದಾಗಿ ಯಾಕೆ ಏನೂ ಬರ್ತಾ ಇಲ್ಲ ಅಂತ ಎಲ್ಲ ಪ್ರಶ್ನೆ ಹುಟ್ಕೊಳ್ಳೋ ಅಂಥ ಸಮಯದಲ್ಲಿ ಇದೊಂದು ಹೊಸ ಗಾಳಿ, ಹೊಸ ಅಲೆ ಥರ ಈ ಸಿನಿಮಾ ಬಂದಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಫಸ್ಟ್ ಆಫ್ ಆಲ್ ಕಾಸ್ಟಿಂಗಲ್ಲೇ ಈ ಸಿನಿಮಾ ಗೆದ್ದುಬಿಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಆ ಸ್ಟೋರಿಗೆ ಬೇಕಾದಂತಹ ಪಾತ್ರಗಳಿಗೆ ಸರಿಯಾದಂತಹ ಕ್ಯಾರೆಕ್ಟರ್ಸ್ನ ಯಾವಾಗ ಇವರು ಸೆಲೆಕ್ಟ್ ಮಾಡಿದ್ರೋ ಅಲ್ಲೇ ಗೆದ್ದುಬಿಟ್ಟಿದೆ ಈ ಸಿನಿಮಾ. ಇನ್ನು ನಾಳೆ ನೀವೆಲ್ಲ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ಗೆಲ್ಲಿಸಬೇಕು ಅಂದರೆ ಮಾನಿಟ್ರಿ ವೈಸ್
ನೀವೆಲ್ಲ ಗೆಲ್ಲಿಸ್ಬೇಕು ಕರ್ನಾಟಕದ ಜನತೆ. ಪ್ರತಿಯೊಂದು, ಅದು ಚಿಕ್ಕ ಕ್ಯಾರೆಕ್ಟರ್ ಆಗಿರಬಹುದು, ದೊಡ್ಡ ಕ್ಯಾರೆಕ್ಟರ್ ಆಗಿರಬಹುದು, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಮೈ ನವಿರಳಿಸುವಂತಹ ಒಂದು ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ವಿನೋದ್ ಸರ್ ಅವರು, ಅವ್ರಿಗೆ ಬರಬೇಕಾದಂತಹ ಎಲ್ಲ ಡ್ಯೂಸ್ ಇನ್ನು ಮುಂದೆ ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಂಥ ಅದ್ಭುತವಾದ ಆ್ಯಕ್ಟಿಂಗ್ ಸರ್ ಅದು. ನಿಜವಾಗ್ಲೂ ಆ್ಯಕ್ಟಿಂಗ್ ಅಂತ ಎಲ್ಲೂ ಅನ್ನಿಸ್ಲೇ ಇಲ್ಲ. ಒಂದೆರಡು ಸೀನ್ ಅಂತೂ ಹೊಟ್ಟೆಲಿ ಸಂಕಟ, ನಮಗೆ ಉದ್ವೇಗ, ಕಣ್ಣೀರು, ನಮಗೆ ಅಯ್ಯೋ ಆಗ್ತಾ ಇಲ್ಲ, ಅಯ್ಯೋ ಅನ್ನೋ ಅಂಥ ಒಂದು, ಆದರೆ ನಾನು ಹೇಳೋದಕ್ಕೆ ಮಾತುಗಳೇ ಇಲ್ಲ. ಅಂಥ ಒಂದು ಅದ್ಭುತವಾದ ನ್ಯಾಚುರಲ್ ಪ್ರೋ ಇದು ಆ್ಯಕ್ಟಿಂಗ್ ಅಂತ ಹೇಳ್ಬೋದು ಇವ್ರದ್ದು. ಆಮೇಲೆ ಅಕ್ಕ, ಏನಕ್ಕ ಅದು ನಿಮ್ಮದು ಆ್ಯಕ್ಟಿಂಗ್, ಅದು ಅವ್ರು ಬಂದು ಆ ಒಂದು ಸಣ್ಣ ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಒಂದು ಪಾಪದ ಒಂದು ಮುಖದಿಂದ ಹಿಂಗೆ ಟರ್ನ್ ಆಗೋಷ್ಟೊತ್ತಿಗೆ ಆ ಒಂದು ವಿಲನ್ ಲುಕ್ ಕೊಡ್ತಾರಲ್ಲ ಅವರು, ಇಟ್ ಬ್ಲೋಸ್ ಯುವರ್ ಮೈಂಡ್. ಹ್ಯಾಟ್ಸ್ ಆಫ್ ಟು ಯು. ಪ್ರತಿಯೊಬ್ಬರು ತಿಂದು ಹಾಕ್ಬಿಡೋದು ಅಂತಾರಲ್ಲ, ಪ್ರತಿಯೊಬ್ಬರು ಅವರ ಕ್ಯಾರೆಕ್ಟರ್ಸ್ನ ತಿಂದು ಹಾಕ್ಬಿಡೋರು. ಸೋನಲ್ ಅವರು ಎಷ್ಟು ಒಂದು ಆ ಸ್ನಿಗ್ಧ ಸೌಂದರ್ಯ, ಆ ಒಂದು ಸಿಂಪ್ಲಿಸಿಟಿಯಿಂದ ಅವರು ಆ ಕ್ಯಾರೆಕ್ಟರ್ನ ನಿಭಾಯಿಸಿರೋದಾಗಲಿ. ಆಮೇಲೆ ಮಾಲಾಶ್ರೀ ಮೇಡಮ್ ಅವರ ಎಂಟ್ರಿ, ಅಪ್ಪ ಅದು ಅವ್ರು ಬಿಟ್ಟು ಬೇರೆ ಯಾರಿಗೂ ಅದನ್ನು ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅದು ಅವರೊಬ್ಬರ ಕೈಲಿ ಮಾತ್ರ ಸಾಧ್ಯ. ಆ ಬಿರುಗಾಳಿ ಎಬ್ಬಿಸ್ಕೊಂಡು, ಸುಂಟ್ರಗಾಳಿ ಎಬ್ಬಿಸ್ಕೊಂಡು ಎಂಟ್ರಿ ಕೊಡೋ ಅಂಥದ್ದು, ಆ ಒಂದು ಕದರು, ಅದೆಲ್ಲ ಅವ್ರಿಗೆ ಮಾತ್ರ ಸಾಧ್ಯ. ಹೀಗೆ ಅಚ್ಯುತ್ ಸರ್ ಅವ್ರದ್ದು ಅಭಿನಯ ಇರ್ಬೋದು, ಆ ಒಂದು ಪುಟ್ಟ ಹುಡುಗಿಯ ಅಭಿನಯ ಇರ್ಬೋದು, ಪ್ರತಿಯೊಬ್ಬರು ತುಂಬ ಶ್ರದ್ಧೆಯಿಂದ ಅವರವರ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಸರ್, ಎಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಿ. ದೇವ್ರು ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ. ಆಮೇಲೆ ಹ್ಯಾಟ್ಸ್ ಆಫ್ ಯು ಸರ್, ಹ್ಯಾಟ್ಸ್ ಆಫ್ ಯು. ಅದ್ಭುತವಾದ ನಿರ್ದೇಶನ ಆ್ಯಂಡ್ ಸಂಗೀತ ಸೂಪರ್ಬ್. ಬಹಳಷ್ಟು ಕಡೆ ಇಳಯರಾಜ ಸರ್ ಅವರು ಆ ಲೆವೆಲನ್ನು ನೆನಪು ಮಾಡಿಕೊಟ್ಟಂತಹ, ಆ ಲೆವೆಲಿನ ಒಂದು ಸಂಗೀತ, ಮೂಡಿ ಮಾಡುವಂತಹ ಸಂಗೀತ, ನವರಸಗಳು ನಿಮಗೆಲ್ಲ ತುಂಬಿ ಸಿಗತ್ತೆ ಈ ಸಿನಿಮಾದಲ್ಲಿ. ದಯವಿಟ್ಟು ನಾನು ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಥಿಯೇಟರಿಗೆ ಬನ್ನಿ, ಟಿಕೆಟ್ ತಗೊಂಡು ಈ ಸಿನಿಮಾನ ಒಂದ್ಸಲಿ ಅಲ್ಲ, ಇದು 10 ಸಲ 20 ಸಲ ನೋಡಿದ್ರು ಮತ್ತೆ ನೋಡಬೇಕು ಅನಿಸೋಂಥ ಸಿನಿಮಾ. ನಾನು ಇಲ್ಲಿ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಈ ಮಾತು ಹೇಳ್ತಿಲ್ಲ. ದಯವಿಟ್ಟು ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಈ ಥರದ ಇನ್ನೂ ಹಲವಾರು ಸಿನಿಮಾಗಳನ್ನು ತೆಗೆಯೋದಕ್ಕೆ ಪ್ರೊಡ್ಯೂಸರ್ಗಳಿಗೂ ಅವಾಗ ಒಂದು ಧೈರ್ಯ ಬರುತ್ತೆ. ಇದರಿಂದ ಯಾರ್ಯಾರಿಗೆ ಎಲ್ಲ ಬೆಲೆ ಸಿಗಬೇಕೋ ಅವರೆಲ್ಲರಿಗೂ ಸಿಗಬೇಕು. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಸೋ ಪ್ರೌಡ್ ಆಫ್ ಯು. ಇಂಥ ಒಂದು ಅದ್ಭುತವಾದ ಸಿನಿಮಾವನ್ನು ಕೊಟ್ಟಿದ್ದಕ್ಕೆ. ಗಾಡ್ ಬ್ಲೆಸ್ ಆಲ್ ಆಫ್ ಯು. ಗಾಡ್ ಬ್ಲೆಸ್ ಯು. ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ಎಲ್ಲರೂ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರ ಮಾತುಗಳಲ್ಲೇ. ಹೇಳದೇ ಇರೋಂಥ ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿನೋದ್ ಸರ್, ನಿಮ್ಮ ಆ್ಯಕ್ಟಿಂಗ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸ್ಪೆಷಲ್ ಎಫೆಕ್ಟ್ ನಿಮ್ಮ ಒಂದು ಆ್ಯಕ್ಟಿಂಗ್ಗೆ ಆ್ಯಡ್ ಆನ್ ಆಗಿರೋದು. ಐ ಫೀಲ್ ದಟ್ ಹಿಸ್ ಮೇಕಪ್ ಮ್ಯಾನ್ ಹಸ್ ಡನ್ ಅ ವೆರಿ ಗುಡ್ ಜಾಬ್. ಅವ್ರನ್ನ ಒಂದು ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಲುಕ್ಕನ್ನು ತಂದುಕೊಟ್ಟಿದ್ದಾರೆ. ಆ್ಯಂಡ್ ಅದರಿಂದ ಹೆಚ್ಚು ನಿಮ್ಮ ಒಂದು ಆ್ಯಕ್ಟಿಂಗ್ಗೆ ಏನಂತಾರೆ, ಜಾಸ್ತಿ ಒಂದು ಆ ಎಕ್ಸ್ಪ್ರೆಷನ್ ನಮಗೆಲ್ರಿಗೂ ರೀಚ್ ಆಗಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಸೋನಲ್, ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಕ್ಟಿಂಗ್ ನಾರ್ಮಲ್ ಆಗಿ ನೀವು ತುಂಬ ಚೆನ್ನಾಗಿ ಮಾಡ್ತೀರಿ. ಬಟ್ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಮದುವೆ ಆದಮೇಲೆ ಎಲ್ಲರೂ ಮನೆ ಅದು ಇದು ಅಂತ ನೋಡ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ ಅಂತೆ. ಯು ಬೀಯಿಂಗ್ ಅನ್ ಇನ್ಸ್ಪಿರೇಷನ್ ಟು ಆಲ್ ದ ನ್ಯೂಲಿ ಮ್ಯಾರಿಡ್ ವುಮೆನ್, ಸೊ ದಟ್ ನಾವು ಇನ್ನೂ ಬಂದು ನಾವು ಕೆಲಸಗಳನ್ನ ಮಾಡ್ತೀವಿ, ನಾವು ಸಿನಿಮಾಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತೀವಿ ಅಂತ ನೀವು ನಮಗೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಮ್ಯಾಮ್ ಎಲ್ಲರೂ ಹೇಳಿದ್ದಾರೆ, ನಾನೇ ಸ್ಪೆಷಲಾಗಿ ಹೇಳೋಂಗಿಲ್ಲ. ಬಟ್ ಏನಂದರೆ, ನಾವು ಇಲ್ಲಿವರೆಗೂ ನೋಡಿರುವಂಥ ಶ್ರುತಿ ಮ್ಯಾಮೇ ಬೇರೆ, ಇವಾಗ ನೋಡುವಂಥ ಶ್ರುತಿ ಮ್ಯಾಮ್ ಬೇರೆ ಅನ್ನೋದನ್ನು ಐ ಥಿಂಕ್ ನವೀನ್ ಸರ್ ಕಂಪ್ಲೀಟಾಗಿ ಒಂದು ಎಲ್ರಿಗೂ ಅವ್ರಿಗೆ ಸಿಗಬೇಕಾಗಿರುವಂತಹ ಒಂದು ಜಾಗ, ಆ ಜಾಗದಲ್ಲಿ ಅವರು ಆ್ಯಕ್ಟ್ ಮಾಡೋದ್ರ ಮೂಲಕ ನಮ್ಮೆಲ್ಲರೂ ತುಂಬ ಡೀಟೇಲ್ ಆಗಿ ಟಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ನಮ್ಮನ್ನು ಇಡೀ ಸಿನಿಮಾ ಹಿಡಿದು ಕೂರಿಸುವಂಥದ್ದು ಮ್ಯೂಸಿಕ್ ಸರ್ ವಂಡರ್ಫುಲಿ ಡಾನ್. ಓವರ್ ಆಲ್ ಏನಂತಾರೆ, ಎಲ್ಲನೂ ಜೊತೆಯಾಗಿ ಸೇರಿದ್ರೇ ಒಂದು ಕಂಪ್ಲೀಟ್ ಸಿನಿಮಾ ಆಗೋದು ಅಂತ. ಸೊ ಎಲ್ಲರೂ ಮಾಲಾಶ್ರೀ ಮ್ಯಾಮ್ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ಚೈತ್ರಾ ಮ್ಯಾಮ್ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು, ಅಚ್ಯುತ್ ಸರ್ ಆಗಿರ್ಬೋದು, ಎಲ್ಲರೂ ಒಂದು ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಥರ ಸಿಕ್ಕಿದ್ದಾರೆ ಈ ಒಂದು ಸಿನಿಮಾಗೆ. ಹೆಸರು ಮಾದೇವ ಅಂತ. ಆ್ಯಂಡ್ ಆಲ್ಸೋ ಅದೊಂದು ಡೈಲಾಗ್ ಇದೆ ಅಲ್ಲ, ಮಾದೇವನ್ನ ಪಾರ್ವತಿನೇ ನೋಡ್ಕೊಳ್ಬೇಕು ಅಂತ. ಒಂದು ಮೃಗ ಥರ ಇರುವಂಥ ಒಂದು ಮನುಷ್ಯನ ಅಷ್ಟು ಕ್ಯೂಟಾಗಿ ಅವರು
ಅವರ ಒಂದು ಎಕ್ಸ್ಪ್ರೆಷನ್ ಮೂಲಕ ಆಗಿರಬಹುದು, ಅವ್ರನ್ನ ಒಂದು ಪ್ರೀತಿ ತೋರಿಸೋದ್ರ ಮೂಲಕ ಆಗಿರಬಹುದು, ಒಂದು ಪರ್ಸನ್ನ ಚೇಂಜ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಸೊ ವಂಡರ್ಫುಲ್ ಮೂವಿ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಾಳೆ ರಿಲೀಸ್ ಆಗ್ತಾ ಇದೆ, ಜೂನ್ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಎಲ್ಲ ತುಂಬ ಚೆನ್ನಾಗಿ ಮಾಡಿರುವಂತಹ ಸಿನಿಮಾ. ಇಷ್ಟು ಚೆನ್ನಾಗಿರುವಂತಹ ಸಿನಿಮಾನ ನಾವೆಲ್ಲರೂ ಒಟ್ಟಿಗೆ ಸೇರಿ ನೋಡಲಿಲ್ಲ, ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಾವು ಬೇರೆ ಇನ್ನು ಏನು ಮಾಡಿದ್ರೂ ನಮಗೆ ಕಡಿಮೆ ಅಂತ ಅನಿಸುತ್ತೆ. ವಂಡರ್ಫುಲ್ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ಬರೀ ಟೈಗರ್ ಅಂತ ಕರೀತಾ ಇದ್ದೆ. ಮೋಸ್ಟ್ಲಿ ನಾಳೆಯಿಂದ ವಿನೋದ್ ಸರ್ ಅಂತಲೇ ಕರಿಬೇಕು. ಯಾಕಂದರೆ ಐ ಥಿಂಕ್ ಈಸ್ ಆಲ್ರೆಡಿ ಅ ಸ್ಟಾರ್, ಬಟ್ ನಾಳೆ ಬೆಳಗ್ಗೆ ಖಂಡಿತ ಒಂದು ನ್ಯೂ ಸೂಪರ್ ಸ್ಟಾರ್ ಇಸ್ ಬಾರ್ನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಫ್ರೇಮಲ್ಲೂ ನಾನು ನೋಡಿ ಬಂದಂಗೆ ನಮ್ಮ ಫ್ರೆಂಡ್ಶಿಪ್ ಒಂದು 15 ವರ್ಷದಿಂದ ಫ್ರೆಂಡ್ಶಿಪ್ಪು. ಸೊ ಸಿನಿಮಾ ಅಂತ ತುಂಬ ಹುಚ್ಚಿರೋಂಥ ಒಂದು ವ್ಯಕ್ತಿ. ಆ್ಯಂಡ್ ವಿನೋದ್ ಅಂತ ಬಂದಿದ ತಕ್ಷಣ ಒಂದು ಮಾಸ್ ಎಲಿಮೆಂಟ್ ಅಂತ ಬರುತ್ತೆ. ಬಟ್ ಈ ಸಿನಿಮಾನಲ್ಲಿ ನಾನು ನೋಡ್ದಂಗೆ ಪರ್ಫಾರ್ಮೆನ್ಸು, ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ಇದೇನಾ ವಿನೋದ್ ಪ್ರಭಾಕರ್ ಅವರು ನಾನು ನೋಡಿರೋದು ಇಷ್ಟು ವರ್ಷ ಅಂತ ನನಗೆ ಸಡನ್ ಅನಿಸ್ಬಿಡ್ತು. ಯಾಕಂದರೆ ಆ ಥರ ಒಂದು ಪರ್ಫಾರ್ಮೆನ್ಸು, ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ಸೊ ಅವರಿಗೆ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಐ ಥಿಂಕ್ ಆಮೇಲೆ ಸೋನಲ್ ಅವರು ವಂಡರ್ಫುಲ್ ಆ್ಯಕ್ಟಿಂಗ್, ವಂಡರ್ಫುಲ್ ಪೇರ್ ಬೋತ್ ಆಫ್ ದೆಮ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯಾಕಂದರೆ ಈ ಥರ ಶೇಡ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಐ ಥಿಂಕ್ ಯು ಕ್ಯಾರಿಡ್ ಇಟ್ ರಿಯಲಿ ವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯಾಮ್ ಶ್ರುತಿ ಮ್ಯಾಮು ನಮ್ಮ ತಂದೆಯವರು ಆ್ಯಕ್ಟ್ ಮಾಡಿದ್ದಾರೆ ನಿಮ್ಮ ಜೊತೆ. ಬಟ್ ಈ ಸಿನಿಮಾನಲ್ಲಿ ನೋಡಿದಾಗ ಒಂದು ಸಡನ್ನಾಗಿ ಒಂದು ಸಡನ್ ಇಂಪ್ಯಾಕ್ಟ್ ಅಂತಾರಲ್ಲ ಸಿನಿಮಾಲಿ, ಅದು ಒಂದು ಕಂಪ್ಲೀಟ್ ಚೇಂಜ್ ಅವರು ಒಂದು ಸಿನಿಮಾಲಿ. ಹಿಂಗೇನಾದರೂ ಕೂತಿದ್ರೆ ಹಿಂಗೆ ಮುಂದೆ ಬರ್ತಾರೆ ಜನ, ಹಂಗಿದೆ. ಆ ಥರ ಒಂದು ಜನಕ್ಕೆ ಒಂದು ಫೀಲ್ ಬರುತ್ತೆ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಅವರು ಅಷ್ಟೇ, ಅವ್ರದ್ದು ಒಂದು ಪಾತ್ರ ಎಂಟ್ರ್ ಆಗಿದ ತಕ್ಷಣ ಐ ಥಿಂಕ್ ಇಲ್ಲೇ ಇವತ್ತು ಸೆಲೆಬ್ರಿಟಿ ಶೋನಲ್ಲೇ ಒಂದಷ್ಟು ವಿಸಿಟ್ ಬೀಳ್ತಾಯಿದ್ದು. ಸೊ ನನಗೆ ಇವಾಗ ಗೊತ್ತಾಗ್ತಿದೆ, ಇವಾಗ ನಾರ್ತ್ ಕರ್ನಾಟಕ, ಉತ್ತರಾಖಂಡ ಆ ಕಡೆ ಎಲ್ಲ ಯಾವ ಥರ ಇರುತ್ತೆ ಓಪನಿಂಗು ಅವರು ಬಂದಮೇಲೆ ಸ್ಕ್ರೀನ್ ಮೇಲೆ. ಸೊ ಐ ಥಿಂಕ್ ಒಂದು ಕಂಪ್ಲೀಟ್ ಒಂದು ಟೋಟಲ್ ಪ್ಯಾಕೇಜ್. ಆ್ಯಂಡ್ ಮ್ಯೂಸಿಕ್ ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೀರೋಸ್ ಈ ಸಿನಿಮಾಗೆ. ಐ ಥಿಂಕ್ ಮ್ಯೂಸಿಕ್ ದೇ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಐ ಥಿಂಕ್ ಮ್ಯಾಮ್ ಅವಾಗಲೇ ಹೇಳಿದ್ರು ಇದೆ ಅಂತ. ಡೆಫಿನೆಟ್ಲಿ ಐ ಥಿಂಕ್ ದಟ್ ಇಸ್ 100% ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾನಿಯಾ ಅಯ್ಯರ್. ಮೊದಲನೇದಾಗಿ ನಿರ್ದೇಶಕರು ಈ ಇಡೀ ಕಥಾಹಂದರವನ್ನು ಒಂದು ಜಡಿಯ ಥರ ಹೆಣೆದಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುತ್ತೆ. ಅದನ್ನು ನೋಡೋಕ್ಕೆ ಮಜವಾಗಿರುತ್ತೆ. ಪ್ರತಿಯೊಂದು ಮೊಮೆಂಟಲ್ಲೂ ನಮಗೆ ವಿಸಿಲ್ ಹೊಡಿಬೇಕು ಅನಿಸ್ತಾ ಇರುತ್ತೆ, ಚಪ್ಪಾಳೆ ತಟ್ಟಬೇಕು ಅನಿಸ್ತಾ ಇರುತ್ತೆ. ಎಷ್ಟೋ ದಿನಗಳ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮಾಸ್ ಆ್ಯಂಡ್ ಕ್ಲಾಸ್ ಸಿನಿಮಾ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ವಪ್ನ ಸುಂದರಿ ಸೋನಲ್ ಅವರು ಹಾಗೂ ವಿನೋದ್ ಅವರು ಪಾತ್ರದಲ್ಲಿ ತಲ್ಲೀನರಾಗಿ ಇಡೀ ಕಥೆನ ತುಂಬ ಚೆನ್ನಾಗಿ ನಿಷ್ಠೆಯಿಂದ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಮ್ಯೂಸಿಕ್ ಆಗಿರಲಿ, ಇಟ್ಸ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ ಸಿನಿಮಾನ. ಪ್ರತಿಯೊಂದು ಫ್ರೇಮು ಅಷ್ಟೇ ನಮಗೆ ಒಂಥರ ಗ್ರಿಪ್ಪಿಂಗ್ ಆಗಿರುತ್ತೆ. ಈ ಥರ ಸಿನಿಮಾ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೆ. ಈ ಥರ ಸಿನಿಮಾನ ನಿಜವಾಗ್ಲೂ ನಮಗೆ ತಂದುಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಶ್ರುತಿ ನೀವು ಇವತ್ತಿಗೂ ಎಂದೆಂದಿಗೂ ಯೂತ್ ಐಕಾನ್ ಆಗೇ ಇರ್ತೀರಾ. ನಿಮ್ಮ ಥರ ಆ್ಯಕ್ಟಿಂಗ್ ಮಾಡೋದು ನಾನೇನಾದರೂ ಕಲ್ತ್ಬಿಟ್ರೆ ನನ್ನ ಜೀವನ ಸಾರ್ಥಕ ಆದಂಗೆ ಆ ಮೂಮೆಂಟಲ್ಲಿ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಇದ್ದಾರೆ, ಶ್ರೀನಗರ್ ಕಿಟ್ಟಿ ಸರ್ ಇದ್ದಾರೆ. ಅವ್ರನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಿದ್ದ ಹಾಗೆ ಈ ಥರ ನಾವು ಸಾಧನೆ ಮಾಡಬೇಕು, ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋ ಹುಮ್ಮಸ್ ಸಿಗುತ್ತಲ್ವ, ಅದು ಇಂಥ ನಟರಿಂದ ಮಾತ್ರ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಈ ಸಿನಿಮಾನ ನೀಡಿದ್ದಕ್ಕೆ. ಆ್ಯಂಡ್ ಇಡೀ ತಾರಾಗಣ ಆಗಿರಲಿ ಅಥವಾ ಟೆಕ್ನಿಷಿಯನ್ಸ್ ಆಗಿರಲಿ, ಕ್ರೂ ಆಗಿರಲಿ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಸಿನಿಮಾವನ್ನು ನಾಳೆ ನೋಡಿ ಅಂತ ಕೇಳ್ಕೊತೀನಿ. ನಾನು ನನ್ನ ಇಡೀ ಕುಟುಂಬನ ಕರ್ಕೊಂಡು ನಾಳೆ ಹೋಗ್ತೀನಿ ಅಂತ ನಾನು ಐ ಕ್ಯಾನ್ ಈಸಿಲಿ ಟೆಲ್. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ಆನ್ ಸ್ಕ್ರೀನಲ್ಲಿ ನನಗೇನು ಅನ್ನಿಸ್ತು ಅನ್ನೋದು ನಿಮ್ಮೆಲ್ಲರ ರಿಯಾಕ್ಷನ್ಸ್ಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ನನ್ನ ರಿಯಾಕ್ಷನ್ ಇದ್ದಿದ್ದು ನಾನು ಸ್ಕ್ರಿಪ್ಟ್ ನೋಡಿದಾಗ ಎಲ್ಲರೂ ಹೇಳ್ತಾರಲ್ವ ಕಲಾವಿದರು, ನನಗೆ ಮಾಡೋಕ್ಕೆ ತುಂಬ ಭಯ ಇತ್ತು, ಈ ಥರದ್ದೊಂದು ಪಾತ್ರಗಳು ನಾವು ಹೇಗೆ ಒಪ್ಕೊಳ್ಳೋದು, ಇಷ್ಟು ವರ್ಷನೇ ಮಾಡಿರೋದು ಒಂದು ಥರದ ಪಾತ್ರ, ಇವಾಗ ಈ ಥರದ್ದು ಒಪ್ಕೋಬೋದಾ ಅಂತ.
ನನಗೆ ಆ ಥರದ್ದಿಲ್ಲ. ನಾನು ಈ ಥರದ ಪಾತ್ರಗಳ ನಿರೀಕ್ಷೆಯಲ್ಲಿದ್ದೆ. ಯಾಕೆಂದರೆ ಹೀರೋಯಿನ್ ಆಗಿ ಎಲ್ಲ ಅಷ್ಟು ಸಿನಿಮಾಗಳು ಮಾಡಿದ್ಮೇಲೆ ಒಂದಿಷ್ಟು ವಿಭಿನ್ನವಾದ ಪಾತ್ರಗಳು ಮಾಡಿದಾಗ ಮಾತ್ರ ನಾವು ಕಲಾವಿದರು ಅಂತ ಅನ್ಸ್ಕೊಳ್ಳೋಕ್ಕೆ ಸಾಧ್ಯ. ಅಥವಾ ಕಲಾವಿದರು ಇದನ್ನು ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಆ ಚಾಲೆಂಜ್ ಅಂತ ತೊಗೋತಾರೆ ಅಂತ ಅಂದ್ಕೊಳ್ತಾರಲ್ಲ. ಸೊ ಆ ರೀತಿ ಈ ಪಾತ್ರದ ಚಾಲೆಂಜನ್ನ ತಗೋಬೇಕು ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ. ಹಾಗಾಗಿ ಬಹುಶಃ ಡೈರೆಕ್ಟರ್ ಅದಕ್ಕೆ ಸಮ್ಮತಿ ಕೊಡಬೇಕು. ಅವ್ರೇನು ನಿರೀಕ್ಷೆ ಇಟ್ಕೊಂಡು ಈ ಸಿನಿಮಾದಲ್ಲಿ ನನಗೆ ಈ ಪಾತ್ರ ಕೊಟ್ಟರು, ಒಂದಿಷ್ಟು ಅದಕ್ಕೆ ಉಪ್ಪು ಖಾರ ಬೆರೆಸಿದ್ದು ನಾನೇ. ಅಂದರೆ ಅಷ್ಟರ ಮಟ್ಟಿಗೆ ನಾನು ಆ ಪಾತ್ರದಲ್ಲಿ ತಲ್ಲೀನಾಗಿದ್ದೆ ಅಂತ ಹೇಳ್ತೀನಿ. ಬಹುಶಃ ಎಲ್ಲರ ರಿಯಾಕ್ಷನ್ ನೋಡಿದ್ರೆ ತುಂಬ ನನಗೆ ಖುಷಿ ಆಗ್ತಾ ಇರೋದು ನಾನು ಮಾಡಿರೋ ಆ್ಯಕ್ಟಿಂಗ್ ಅಲ್ಲ, ಅವ್ರು ಈ ಪಾತ್ರನ ಕಲ್ಪಿಸ್ಕೊಂಡ್ರಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಅವ್ರಿಗೆ ಆ ಕ್ರೆಡಿಟ್ನ ಹೋಗಬೇಕು. ಆ ಪಾತ್ರನ ಅವ್ರು ನನಗೆ ಜ್ಞಾಪಿಸ್ಕೊಳ್ದೆ ಹೋಗಿದ್ದಿದ್ರೆ ನಾನು ಅಲ್ಲಿ ಬರ್ತಾನೂ ಇರಲಿಲ್ಲ, ಅದು ನನಗೆ ಚಾಲೆಂಜಿಂಗ್ ಆಗ್ತಾನೂ ಇರಲಿಲ್ಲ. ಸೊ ಥ್ಯಾಂಕ್ಸ್ ಫಸ್ಟು ಅಲ್ಲಿಂದ ಹೋಗುತ್ತೆ, ಆಮೇಲೆ ನಾನು ಆ ಪಾತ್ರನ ಹೇಗೆ ನಿಭಾಯಿಸಿದ್ದೀನಿ ಅಂತ ನಿಮ್ಗಳ ರಿಯಾಕ್ಷನ್ ಮೇಲೆ ಹೋಗುತ್ತೆ. ಆ ಬದಲಾವಣೆ ಸ್ಕ್ರಿಪ್ಟನ್ನ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ಬಹುಶಃ ನಾನು ಅದಕ್ಕೆ ಆ ಪಾತ್ರಕ್ಕೆ ನಾನು ಹೇಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ನ ಹೇಳ್ತೀನೋ, ಈ ಸಿನಿಮಾದಲ್ಲಿ ವಿನೋದ್ ಅಂತ ಬಿಟ್ಬಿಟ್ರೆ ಸಿನಿಮಾದ ಹೀರೋಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಯಾವುದೇ ಒಬ್ಬ ನಾಯಕ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತಾರಲ್ಲ, ಅದಕ್ಕೆ ಅವ್ರು ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಪಾತ್ರಕ್ಕೆ ಅಥವಾ ನಾನೊಬ್ಬಳೇ ಅಲ್ಲ, ಈ ಸಿನಿಮಾದಲ್ಲಿ ಒಂದು 3 ಶಕ್ತಿಗಳ ಥರ ಒಂದು 3 ಹೆಣ್ಮಕ್ಳು ಬರ್ತಾರೆ ಈ ಸಿನಿಮಾದಲ್ಲಿ. ಅದು 3 ಶಕ್ತಿಗಳಾಗಿ ತೊಗೊಂಡಿದ್ದಾರೆ ಆ ಹೆಣ್ಮಕ್ಳನ್ನ. ಅವ್ರಿಗೆ ಅಷ್ಟೊಂದು ಸ್ಪೇಸ್ ಕೊಟ್ರಲ್ಲ, ಒಬ್ಬ ಹೀರೋ ಆಗಿ ಆ ಸ್ಪೇಸ್ನ ಒಪ್ಕೊಳ್ಳೋದಿದೆಯಲ್ಲ ಅದು ತುಂಬ ಅಪರೂಪ ಅಂತ ನನಗೆ ಅನಿಸುತ್ತೆ. ಒಬ್ಬ ಹೀರೋ ಆಗಿ ಆ ಸ್ಪೇಸನ್ನ ಅವರು ಹೆಣ್ಮಕ್ಳ ಪಾತ್ರಗಳಿಗೆ ಅವರು ಆ ಸ್ಪೇಸ್ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ. ಆಮೇಲೆ ಎಲ್ಲರೂ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ, ಎಲ್ಲ ಹೆಣ್ಮಕ್ಳು. ಫಸ್ಟು ನಾನು ಆವಾಗಲೇ ಹೇಳ್ತೆ, ತುಂಬ ವರ್ಷಗಳಾಯಿತು ಕಣ್ಗಳ ಪುಟ್ಟಣ್ಣವರು, KV ಜಯರಾಮ್ ಸರು, ಅವ್ರು ಮಾತ್ರ ಹೆಣ್ಮಕ್ಳಿಗೆ ಅಷ್ಟು ಒಳ್ಳೆಯ ಪಾತ್ರಗಳನ್ನು ತೆರೆ ಮೇಲೆ ಹೀರೋಗೆ ಸಮಾನವಾದಂಥ ಪಾತ್ರಗಳನ್ನ ಕೊಡ್ತಾಯಿದ್ರು. ಸಮಾನತೆ ಅಂತ ಏನಾದ್ರು ಮಾತಾಡಿದ್ರೆ ನಾವು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಥವಾ ಹೀರೋಯಿನ್ಗೆ ಅದು ತುಂಬ ಇತ್ತೀಚೆಗೆ ತುಂಬ ವಿರಳ ಆಗಿಬಿಟ್ಟಿತ್ತು. ಈ ಸಿನಿಮಾದಲ್ಲಿ ಆ ಥರದ ಲಿಂಗ ತಾರತಮ್ಯ ಇಲ್ಲ ಅಂತ ನನಗನ್ಸುತ್ತೆ. ಅಷ್ಟು ಸಮಾನತೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಇವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆ ಪಾತ್ರವನ್ನು ಅಷ್ಟು ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಮಾಲಾಶ್ರೀ ಅವ್ರಿ, ಅದೇನೋ ಗೊತ್ತಿಲ್ಲ, ಅಯ್ಯಮ್ಮ ಅಷ್ಟು ವರ್ಷದಿಂದ ಸುಮ್ಮನೆ ಹಂಗೆ ಫ್ರೇಮಲ್ಲಿ ಹಂಗೆ ಬಂದರೆ ನಮಗೆ ಗೊತ್ತಿಲ್ಲದೆ ಒಂದು ವಿಜಿಲ್ ಹಾಕಬೇಕು ಅಂತ ಅನಿಸುತ್ತೆ, ಒಂದು ಚಪ್ಪಾಳೆ ಹೊಡಿಬೇಕು ಅನಿಸುತ್ತೆ. ನಾನು ಮಾಲಂಗೆ ಹೇಳ್ತಾನೆ ಇದ್ದೆ, ನಿನಗೆ ಆ ಕದರ್ ಕಡಿಮೆನೇ ಆಗಿಲ್ಲ ಮಾಲ, ನೀನು ಫ್ರೇಮಿಗೆ ಬಂದರೆ ಸಾಕು ಹಂಗೆ ಅಂತ ನಾವೇ ವಿಜಿಲ್ ಹೊಡೆಯೋಣ ಅನಿಸುತ್ತೆ. ಈ ರೀತಿ ಆ ಹೆಣ್ಮಕ್ಳಿಗೆ ಆ ಸ್ಪೇಸ್ ಕೊಡೋದಿದೆಯಲ್ಲ, ಇವರೊಬ್ಬರು ಫೈಟರ್ ಆಗಿದ್ದು, ಒಳ್ಳೆ ಫೈಟ್ ಮಾಡೋವಂಥ ಹೀರೋ ಆಗಿದ್ದು, ಮತ್ತೊಬ್ಬ ಲೇಡಿ ಸ್ಟಾರ್ಗಳ ಜೊತೆ ಅವ್ರಿಗೆ ಫೈಟಿಗೆಲ್ಲ ಅವಕಾಶ ಕೊಟ್ಟಿದ್ದಿದ್ದೆಲ್ಲ, ದಟ್ ಇಸ್ ವೆರಿ ರೇರ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಒಂಥರ ಯಾವಾಗ ಗೊತ್ತೇನ್ರಿ, ತುಂಬ ಒಳ್ಳೆ ಕ್ರಿಕೆಟಲ್ಲಿ ಕೂಡ ಒಳ್ಳೆ ಬ್ಯಾಟ್ಮ್ಯಾನ್ ಅಂತ ಅನ್ಸ್ಕೊಳ್ಳೋದು ಯಾವಾಗ ಗೊತ್ತಾ, ಯಾರಿಗೋ ಬಾಲೇ ಹಾಕಕ್ಕೆ ಬರ್ದಿರೋರಿಗೆ ಬ್ಯಾಟಿಂಗೆಲ್ಲ 6 ಹೊಡೆದ್ರೆ ಅಲ್ಲ, ಬೌಲಿಂಗಲ್ಲಿ ಇಂಟರ್ನ್ಯಾಷನಲಲ್ಲಿ ಹೆಸರು ಮಾಡಿರ್ತಾನಲ್ಲ ಅಂಥವ್ನ ಬಾಲಿಗೆ 6 ಹೊಡೆದಾಗ ಮಾತ್ರ ಅವ್ನು ಒಳ್ಳೆ ಬ್ಯಾಟ್ಸ್ಮನ್ ಅಂದ್ಕೊಳ್ಳೋದು. ಆ ಥರ ನಮ್ಮ ವಿನೋದ್ ಎಷ್ಟು ಪ್ರೀತಿಯಿಂದ ಎಷ್ಟು ಶ್ರಮಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅಂತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಈ ಒಂದು ಸೆಲೆಬ್ರಿಟಿ ಶೋಗೆ ಬಂದಂಥ ಹಲವಾರು ಕಲಾವಿದರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರದ್ದು ಒಂದು ಪ್ರತಿಭೆಗಳೆಲ್ಲ ಎಲ್ಲರಿದ್ದಾರಲ್ಲ, ಸೋನಲ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ನಮ್ಮ ವಿನೋದ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಇಂಥವ್ರಿಗೆಲ್ಲ ಒಂದು ಸಪೋರ್ಟ್ ಅಂತ ಸಿಗದೆ ಇಂಡಸ್ಟ್ರಿಯಲ್ಲಿ ಇಷ್ಟು ಜನ ನೀವೆಲ್ಲರೂ ಸಪೋರ್ಟ್ ಮಾಡಿದಾಗ ಎಲ್ಲರೂ ಮಾತಾಡ್ತಾರಲ್ವ, ಪಕ್ಕದ ಭಾಷೆಯ ಸಿನಿಮಾ, ಆ ಭಾಷೆಯ ಸಿನಿಮಾ, ಈ ಭಾಷೆಯ ಸಿನಿಮಾ, ಈ ಥರ ಇದೆ ಆ ಥರ ಇದೆ ಅಂತ. ಇಲ್ಲ, ಬಹುಶಃ ಒಂದು ದಿನ ಈ ಮಾದೇವ ಸಿನಿಮಾ ನೋಡಿ ಬೇರೆ ಭಾಷೆಯವರು ಕನ್ನಡ ಸಿನಿಮಾ ಅಂದರೆ ಈ ಥರ ಇದೆ ಅಂತ ಎಲ್ಲರೂ ಬಹುಶಃ ಉದಾಹರಣೆ ಕೊಡ್ತಾರೆ ಅಂತ ಅನಿಸುತ್ತೆ. ಅಷ್ಟು ಒಳ್ಳೆಯ ಕಂಟೆಂಟ್ನ ತೊಗೊಂಡು ಬಂದಿರೋಂಥ ಸಿನಿಮಾ. ಈ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಹಲವಾರು ನಾಯಕರು ಇಲ್ಲಿ ಬಂದಿದ್ದರು, ಅವರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಮತ್ತೊಬ್ಬ ನಾಯಕನ, ಮತ್ತೊಬ್ಬ ತಂಡನ ಬೆಳೆಸೋದು ತುಂಬಾ ಮುಖ್ಯ. ಅದನ್ನು ನಾನು ತುಂಬ ಪ್ರೀತಿಯ ಕಲಾವಿದ ನಾಯಕ ದುನಿಯಾ ವಿಜಯ್ ಅವರು ಬಂದಿದ್ದರು, ಅವ್ರಿಗೆ ನಾನು ತುಂಬ ಹೃದಯದ ಥ್ಯಾಂಕ್ಸ್ನ ಹೇಳ್ತೀನಿ. ಪ್ರಜ್ವಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಅಣ್ಣ ಶರಣ್ ಅವ್ರಿಗೆ ತುಂಬ ಥ್ಯಾಂಕ್ಸನ್ನ ಹೇಳ್ತೀನಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬ ಕಲಾವಿದರು ಅವ್ರು ಕೊಟ್ಟಂಥ ಬೈಟ್ ಇದೆಯಲ್ಲ, ಸಮ್ಟೈಮ್ಸ್ ನಮಗೆ ಅನಿಸುತ್ತೆ ಅಯ್ಯೋ ತುಂಬ ಹೊತ್ತು ಕಾಯಬೇಕು, ಅರ್ಧ ಗಂಟೆ ದೊಡ್ಡ ಕ್ಯೂ ಇರುತ್ತೆ ರೀ, ಹೇಳೋಕ್ಕಾಗಲ್ಲ.
ಹೋಗ್ಬಿಡ್ತಾರೆ ಹಾಗೇನೆ. ಬಟ್ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಕಲಾವಿದರು ನಿಂತು ನಮಗೆ ಸಪೋರ್ಟ್ ಮಾಡಿ ನಮಗೆ ಬೈಟ್ ಕೊಟ್ಟು ಹೋಗಿದಾರಲ್ಲ, ಅವರಿಗೆ ನಾನು ತುಂಬ 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 ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂಥ ಕಂಟೆಂಟ್ ಇರುವಂಥ ಸಿನಿಮಾವನ್ನು, ಕನ್ನಡತನ ಇರುವಂಥ ಸಿನಿಮಾವನ್ನು ನೀವೆಲ್ಲರೂ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಜೂನ್ 6ನೇ ತಾರೀಕು ಅಂದರೆ ನಾಳೆನೇ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಜನನೇ ಬರ್ತಾ ಇಲ್ಲ, ಜನ ಸಿನಿಮಾ ನೋಡಲ್ಲ ಅಂತಿದ್ದಾರೆ. ಎಲ್ಲರ ಬಾಯಲ್ಲೂ ಕೇಳಿದ್ದೀರಾ ಇದೆಷ್ಟು ಒಳ್ಳೆಯ ಸಿನಿಮಾ ಅಂತ. ಹಾಗಾಗಿ ನೀವು ಇಲ್ಲಿರುವಂಥ ಮಾಧ್ಯಮದಲ್ಲಿ ಎಲ್ಲರೂ ಜನರಿಗೆ ತಲುಪಿಸಿ, ನಾಳೆ ಪ್ರತಿಯೊಬ್ಬ ಕನ್ನಡಿಗ ಅವರ ದುಡ್ಡನ್ನು ಕೊಟ್ಟು ಈ ಸಿನಿಮಾ ಒಳಗಡೆ ಬಂದಾಗ ಖಂಡಿತ ಮೋಸ ಆಗಲ್ಲ ಅಂತ ಭರವಸೆ ಎಲ್ಲರೂ ಕೊಟ್ಟಿದ್ದಾರೆ. ಬಹುಶಃ ಅದನ್ನು ನಾಳೆ ನಾವೆಲ್ಲರೂ ನಿಜ ಮಾಡೋರಿದ್ದೀವಿ. ಈ ಒಂದು ತಂಡದಿಂದ ಮತ್ತಷ್ಟು ಸಿನಿಮಾಗಳು ಬರಬೇಕು, ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಬಿಟ್ ಪ್ರಿಂಟ್, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಅದಾದಮೇಲೆ ಬಂದಿರತಕ್ಕಂಥ ನನ್ನ ಸ್ನೇಹಿತರು ಅಂದರೆ ಸೆಲೆಬ್ರಿಟೀಸು ಎಷ್ಟು ಜನ ಬಂದರು ಎಲ್ರಿಗೂ ಕೆಲವ್ರನ್ನ ಹೋಗಿ ಕರೆದ್ವಿ, ಬರ್ತೀನಿ, ಕೆಲವ್ರು ಇನ್ನೂ ಬರೋಕ್ಕಿದ್ದಾರೆ. ಅಂದರೆ ಸಿನಿಮಾ ನೋಡಿ ಅವ್ರಿಗೆ ಬಿಡುವು ಇಲ್ಲ, ನಮಗೆ ಶೂಟಿಂಗಲ್ಲಿದ್ದೀನಿ ಏನೋ ಒಂದು. ಬಟ್ ಎಲ್ಲರೂ ಹೇಳಿದ್ದು ಒಂದೇ, ನಾವು ರಿವ್ಯೂ ಕೇಳಿದ್ವಿ ಅಥವಾ ಮೊನ್ನೆ ಒಂದು ಇದು ಸಿನಿಮಾ ಇದಾಯ್ತಲ್ವ, ಒಂದು ಶೋ ಆಯಿತು, ಅದನ್ನು ಇಡೀ ಇಂಡಸ್ಟ್ರಿನವರು ಆ ಶೋದು ಏನಿದೆಯೋ ರಿವ್ಯೂ ಅದೆಲ್ಲ ತೊಗೊಂಡು ಇಲ್ಲ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂದರು. ಆ್ಯಂಡ್ ಈಗಾಗಲೇ ಎಲ್ಲರೂ ನಮ್ಮೆಲ್ಲರ ಪಾತ್ರದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಸೊ ಫಸ್ಟು ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೊಂದು ವಿಷಯ ಅದೇ ಸೇಮ್ ಈಗ ಶ್ರುತಿಯಮ್ಮ ಹೇಳಿದ್ರು ಆಗಲೇ, ನಾನು ಶ್ರುತಿಯಮ್ಮ ಸೊನಾಲ್ ಅವರು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರೂ ಕರಿಬೇಕು ಅಂತ ಹೇಳಿ, ಶ್ರುತಿಯಮ್ಮ ನಿಜ ಹೇಳ್ತೀನಿ, ಇವ್ರು ಕಾಲ್ ಮಾಡ್ದ, ಅವರು ಕಾಲ್ ಮಾಡ್ದ, ಯಾಕಂದರೆ ಒಳ್ಳೆ ಸಿನಿಮಾ ಇದು ಒಳ್ಳೆ ಸಿನಿಮಾ, ಕಂಟೆಂಟ್ ರೀಚ್ ಆಗಬೇಕು ಅಂದ್ಕೊಂಡು ಅಷ್ಟು ಅವ್ರು ಕಾಳಜಿ ತಗೊಂಡು ನನ್ನ ಮೇಲಿರೋ ಪ್ರೀತಿ, ಈ ಸಿನಿಮಾ ಮೇಲಿರೋ ಪ್ರೀತಿನ ಎಲ್ರಿಗೂ ಕಾಲ್ ಮಾಡಿಕೊಂಡು, ನಾನು ಅವರು ಮೋರ್ ದೆನ್ ಎಷ್ಟು ಅವರ್ಗಟ್ಟಲೆ ಮಾತಾಡಿದ್ದೀವಿ. ಅಮ್ಮ ನಾನು ಇವ್ರು ಕರೆದೆ, ಇವ್ರು ಬರ್ತಿದ್ದಾರೆ ಅಂತೇಳಿ. ಈ ಒಂದು ಇವತ್ತು ಈ ಶೋ ಹಿಂದೆ ತುಂಬಾ ಕೆಲಸಗಳು ಮಾಡಿದ್ದೀವಿ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಅನಿಲ್ ಅವರು, ತುಂಬಾ ಆ್ಯಂಡ್ ಆಲ್ ಎಲ್ಲ ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಒಳ್ಳೆ ರಿವ್ಯೂ ಕೊಟ್ಟರು. ಜನ ನೋಡಬೇಕು, ಜನ ಒಪ್ಕೋಬೇಕು. ಈಗ ನಾವು ಎಷ್ಟೇ ಮಾತಾಡಿದ್ರು ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, ಅಭಿಮಾನಿ ದೇವರುಗಳು ಅವ್ರು ಒಪ್ಕೋಬೇಕು. ಸೊ ಅವ್ರ ಮಡಿಲಿಗೆ ಹಾಕ್ತಿದ್ದೀವಿ ಮತ್ತೆ ಸಿನಿಮಾನ. ಇನ್ನೊಂದು ಸಲ ನಾನು ಹೇಳ್ತಿದ್ದೀನಿ, ಮೊನ್ನೆನೂ ಹೇಳಿದೆ, ಅವ್ರು ಒಪ್ಕೊಂಡು ಅವ್ರು ಜೈ ಅಂದರೆ ನಾವು ಗೆಲ್ತೀವಿ. ಸೊ ಈ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಂಥ ನಮ್ಮ ನಿರ್ಮಾಪಕರು ಕೇಶವ ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಈ ಲೈನ್ ತೊಗೊಂಬಂದಿದ್ದಂಥ ನವೀನ್ ರೆಡ್ಡಿ ಅವ್ರಿಗೆ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ ಇದು, ಆಮೇಲೆ ರೆಗ್ಯುಲರಾಗಿ ಹ್ಯಾಂಡಲ್ ಮಾಡಿಲ್ಲ ಈ ಸಿನಿಮಾನ. ಅಫ್ಕೋರ್ಸ್ ಟೀಮ್ ವರ್ಕ್ ಎಲ್ಲ ಏನೇ ಮಾಡಿರ್ಬೋದು, ಇವರು ಈ ಲೈನ್ ತೊಗೊಂಬರಲಿಲ್ಲ ಅಂದರೆ, ಈ ಒಂದು ಸಿನಿಮಾ ತೊಗೊಂಬಂದಿರಲಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರಲಿಲ್ಲ. ನಾವೆಲ್ಲ ಇಷ್ಟು ಇವತ್ತು ಎಲ್ಲರೂ ಇಷ್ಟಪಟ್ಟಿದ್ದೀರ, ಎಲ್ಲ ಹೊಗಳ್ತಿದ್ದೀರ. ಅದಕ್ಕೆ ಎಲ್ಲ ಅವರೇ. ಸೊ ಈ ಸಿನಿಮಾಯಿಂದ ಏನೇ ನಿಮಗೆ ಕ್ರೆಡಿಟ್, ಯಾರಿಗೇನೇ ಕ್ರೆಡಿಟ್ ಬಂದರೂ ಫಸ್ಟ್ ಸಲ್ಲೋದು ನಿಮಗೇನೆ. ಥ್ಯಾಂಕ್ ಯು ನವೀನ್ ಅವರು, ಈ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ. ನಾವು ತುಂಬಾ ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟಿದ್ದೀವಿ, ಇಲ್ಲ ಅಂತಲ್ಲ, ನೆಕ್ಸ್ಟ್ ಲೆವೆಲ್ ಕಷ್ಟಪಟ್ಟಿದ್ದೀವಿ, ಅದು ನಮಗೆ ಗೊತ್ತು. ಬೇರೆ ಥರದ್ದು ಇಮೋಷ್ನಲಿ ಎಲ್ಲನೂ. ಸೊ ಅದಕ್ಕೆಲ್ಲ ಪ್ರತಿಫಲ ನಾಳೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ದೇವ್ರ ಹತ್ರ ಹೋಗಿ ಮೊರೆ ಉರುಳು ಸೇವೆಯಿಂದ ಹಿಡಿದು, ಮಾದಪ್ಪನ ಬೆಟ್ಟದಿಂದ ಹಿಡಿದು, ರಾಯರು ಸನ್ನಿಧಿಯಿಂದ ಹಿಡಿದು ಎಲ್ಲ ಕಡೆನೂ ಹೋಗಿ ಎಲ್ಲ ಬೇಡ್ಕೊಂಬಂದಿದ್ದೀನಿ. ಸೊ ಕೊನೆಯದಾಗಿ ಎಲ್ಲ ಅಭಿಮಾನಿ ದೇವ್ರುಗಳ ಹತ್ರ ಬೇಡ್ಕೊತಿರೋದು, ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಸೊ ದಯವಿಟ್ಟು ಇದನ್ನು ಮಿಸ್ ಮಾಡದೆ ನೋಡಿ, ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಹೇಳಿ ಇಂಥ ಒಳ್ಳೆ ಸಿನಿಮಾ ಬಂದಿದೆ ಅಂತೇಳಿ. ನಾಳೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ಕೈ ಮುಗಿದು ಕೇಳ್ಕೊತಿದ್ದೀನಿ, ಭಾಳ ಒಂದು ಅಂದರೆ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಆಗಿದೆ. ಸೊ ಎಲ್ಲೇ ಒಂದು ಕಡೆ ಪೈರಸಿನೋ ಅಥವಾ ಈಗ ಮೊನ್ನೆನೂ ಈಗ ಜಸ್ಟ್ ನಾವು ಗ್ರೂಪ್ ಮಾಡ್ಕೊಂಡ್ವಿ, ನೋಡಿದ್ರೆ ಆಲ್ರೆಡಿ ಮಾದೇವಾದ ಫೋಟೋ ಹಾಕಿ ಒಂದಿಷ್ಟು ಲಿಂಕ್ಗಳು ಬಂದಿದೆ, ಸಿನಿಮಾ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ. ಸೊ ನಮಗೆ ಈ ಥರ ಮಾಡಿದಾಗ ನಮಗೆ ನಿಜ ತುಂಬ ಬೇಜಾರಾಗುತ್ತೆ.
ದಯವಿಟ್ಟು ಎಲ್ಲಾದರೂ ಆ ಥರ ಲಿಂಕ್ಗಳು ನೋಡಿದ್ರೆ ತಾವು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಬೇಕು. ಸೊ ಆ ಥರ ಲಿಂಕ್ಗಳನ್ನ ನೀವೇ ಡಿಲೀಟ್ ಮಾಡಿಬಿಡಿ. ನೀವೇ ಎಲ್ಲಾದರೂ ಕಂಡು ಬಂದು ಅಂದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ, ನೀವೇ ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಕೆಳಗಡೆ ಒಂದು ಕಮೆಂಟ್ ಹಾಕಿ ಡಿಲೀಟ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ. ಇದು ನನ್ನ ಸಿನಿಮಾಗಂತಲ್ಲ, ಎಲ್ಲ ಕನ್ನಡ ಸಿನಿಮಾಗೂ ಆಗ್ತಿದೆ. ಸೊ ಫಸ್ಟು ನಮ್ಮ ಮನೆ ನಾವು ಕಾಪಾಡ್ಕೊಳ್ಳೋಣ. ಸೊ ನಾವು ಎಚ್ಚೆತ್ಕೊಂಡು ಈ ಒಂದು ಕೆಲಸನ ಮಾಡೋಣ. ಹಾಗೆ ತುಂಬ ಎಮೋಷ್ನಲ್ ಆದೆ. ಅಮ್ಮ ಹೇಳಿದ್ರು ಆಗಲೇ, ಅಂದರೆ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಎಲ್ಲರೂ ಮೆಚ್ಕೊಂಡ್ರು. ನಾನು ಇನ್ನೊಂದು ಸಲ ಹೇಳ್ತೀನಿ, ಈ ಸಿನಿಮಾ ನೋಡೋಕ್ಕೆ ನಮ್ಮ ತಂದೆ ತಾಯಿ ಇಲ್ಲ. ಸೊ ನಮ್ಮ ತಂದೆಯವರು ನಮ್ಮ ತಾಯಿಯವರು ಇದ್ದಿದ್ರೆ ತುಂಬಾ ಖುಷಿಪಟ್ಟಿರೋರು. ಆದರೆ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಎಲ್ಲ ಅಭಿಮಾನಿಗಳು ಬಂದು ನೋಡ್ತೀರ ಅಂತ ನಾನು ನಂಬಿದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ನಮಸ್ತೆ ಎಲ್ರಿಗೂ. ಇಡೀ ಟೀಮ್ ನಾವು ತುಂಬ ಎಮೋಷನ್ ಆಗಿದ್ದೀವಿ ಆ್ಯಕ್ಚುಲಿ. ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದು ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ. ಈ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ 11 ಆದರೂ ನೀವೆಲ್ಲ ಮುಂದೆ ನಿಂತ್ಕೊಂಡು ಪಾಪ ಇಷ್ಟೆಲ್ಲ ಇಂಟ್ರೆಸ್ಟ್ ಕೊಟ್ಟು ಅವ್ರು ಇದು ಮಾಡ್ತಿದ್ದಾರೆ, ಅದೇ ನಮ್ಗೆ ಸಾಕ್ಷಿ. ಅದೊಂದು ಖುಷಿ ಆಗುತ್ತೆ. ನಾವು ನೆನ್ನೆ ಗಾಂಧಿನಗರ್ಗೆ ಕಾಫಿ ಕುಡಿಯೋಕೆ ಹೋದಾಗ ನಮ್ಮ ಡಿಸ್ಟ್ರಿಬ್ಯೂಟರ್ ಆಫೀಸ್ ಪಕ್ಕದಲ್ಲಿ, ನಾನು ಯಾರು ಅಂತ ಕೆಲವರು ಗೊತ್ತಿರಲಿಲ್ಲ, ಮಾದೇವ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರು. ನಮ್ಗೆ ಈ ಥರದ್ದೆಲ್ಲ ವಿಷಯಗಳು ಕೇಳಿ ತುಂಬ ಖುಷಿ ಆಗ್ತಿತ್ತು ಆ್ಯಕ್ಚುಲಿ. ನಾಳೆ ಸಿನಿಮಾ ಬರ್ತಿದೆ, ಎಲ್ಲರೂ ಸಿನಿಮಾ ನೋಡಿ. ಆ್ಯಕ್ಚುಲಿ ಇದು ಮೌತ್ ಟಾಕಲ್ಲಿ ಗೆಲ್ಲುವಂಥ ಸಿನಿಮಾ. ಸೊ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಮಾಡಿ, ಸಿನಿಮಾ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ನೀವೇ ಸ್ಪ್ರೆಡ್ ಮಾಡ್ತೀರಾ. ಥ್ಯಾಂಕ್ ಯು. ಸಿನಿಮಾನ ಗೆಲ್ಲಿಸಿ. ಕನ್ನಡ ಇಂಡಸ್ಟ್ರಿನ ಸ್ವಲ್ಪ ಲೋ ಅಲ್ಲಿದ್ದಾಗ ಸ್ವಲ್ಪ ಹೈ ಮಾಡಿ ಚೆನ್ನಾಗಿದ್ದರೆ ಡೆಫಿನೆಟ್ ನೀವೇ ಮಾಡ್ತೀರಾ. ಈಗ ಯಾರು ರಿವ್ಯೂ ಹೇಳಿದಾರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.